ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 123ನೇ ಕಾರ್ಯಕ್ರಮ. ಸರಿಸುಮಾರು 3 ವರ್ಷದಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 30 ದೇಶಗಳಲ್ಲಿ ಹಾಗೂ 12 ವಿಶ್ವವಿದ್ಯಾಲಯಗಳಲ್ಲಿ ಡೈರೆಕ್ಟ್ ಆಗಿ ರಿಲೀ ಆಗ್ತಾ ಇದೆ. ನಮಗೆ ಕಾಣೋ ಇಲ್ಲಿ ಪ್ರೇಕ್ಷಕರು ಇದು ಟಿಪ್ ಆಫ್ ದಿ ಐಸ್ಬರ್ಗ್. ಸರಿಸುಮಾರು ಒಂದು 30,000 ಜನ ನಮ್ಮ ಈ ಆನ್ಲೈನ್ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಹಾಗಾಗಿ ವಚನ ಮಂದಾರ ವೇದಿಕೆ ಅಂತರ್ಜಾಲ ಕಾರ್ಯಕ್ರಮಗಳು ಇಡೀ ವಿಶ್ವಾದ್ಯಂತ ಪ್ರಸಾರವಾಗಲಿದೆ ಅನ್ನತಕ್ಕಂಥ ಒಂದು ಹೆಗ್ಗಳಿಕೆ ಈ 3 ವರ್ಷದಲ್ಲಿ ನಾವು ಗಳಿಸಿದ್ವಿ ಅನ್ನತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಇಂದಿನ ಕಾರ್ಯಕ್ರಮ 123ನೇ ಕಾರ್ಯಕ್ರಮ ಅಂತ ನಾನು ಆವಾಗಲೇ ಹೇಳಿದ್ದೆ. ಈ ಎಲ್ಲ 122 ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಮಂದಾರ ವೇದಿಕೆಯನ್ನು ಹಾಗೂ ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಕೂಡ ನಾವು ಈ ಮೂಲಕ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ನಮ್ಮ ವಚನ ಮಂದಾರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಈ 123ನೇ ಕಾರ್ಯಕ್ರಮವನ್ನ ಇಳಕಲ್ಲಿನ ಶ್ರೀಮತಿ ಸುನೀತಾ ಅಂಗಡಿಯವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದಿದೆ ನಿಜ ನಿವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನುಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು, ನಮೋ ನಮೋ ಎನ್ನುತ್ತಿರ್ದೆನು. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು, ವೀರವಿರಾಗಿಣಿ ಅಕ್ಕ ಮಹಾದೇವಿಯನ್ನು, ಪರಮದಾಸೋಹಿ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರರನ್ನು, ಮಹಾಂತ ಜೋಳಿಗೆಯ ಶಿವಶಿಲ್ಪಿಗಳಾದ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪಗಳ ದಿವ್ಯಚೇತನಕ್ಕೆ ಶರಣೆಂದು, ಮಾತೃಹೃದಯಿಗಳಾದ ಪರಮ ಪೂಜ್ಯ ಗುರು ಮಹಾಂತಪ್ಪಗಳ ಶ್ರೀಚರಣಗಳಿಗೆ ವಂದಿಸಿ, ವಚನ ಮಂದಾರ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ 123ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಶರಣರು ಮತ್ತು ವ್ಯಕ್ತಿ ಸಮಾಜ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಲಿರುವ ಸಂಪನ್ಮೂಲ ವ್ಯಕ್ತಿಗಳಾದ ಶರಣ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಪ್ರಾಧ್ಯಾಪಕರು ಮತ್ತು ವ್ಯವಸ್ಥಾಪಕರು, ಮುಖ್ಯಸ್ಥರು, ಸಿಕ್ಯಾಬ್ ARSI ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ವಿಜಯಪುರ ಸರ್ ಅವರಿಗೆ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಬಸವ ತತ್ವ ಚಿಂತಕರು, ಮಾರ್ಗದರ್ಶಕರು, ಅನುಭಾವಿಗಳಾದ ಶರಣ ಶ್ರೀ ಶಂಕರ್ ದೇವನೂರು ಅಪ್ಪಗಳವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡುತ್ತಿರುವ ಶರಣರಾದ ಶ್ರೀ ಶಂಭು ಹಿರೇಮಠ್ ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರಿಗೆ ಮತ್ತು ವಚನ ಮಂದಾರದ ಮೂಲಕ ಬಸವ ಸೇವೆಗೈಯುತ್ತಿರುವ ಇಂದಿನ ಕಾರ್ಯಕ್ರಮದ ಸಂವಾದ ಪ್ರಶ್ನೋತ್ತರ ನಿರ್ವಹಣೆ ಮತ್ತು ಶರಣ ಸಮರ್ಪಣೆ ಮಾಡಲಿರುವ ಶರಣರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅಣ್ಣಾರ್ ಅವರಿಗೂ ಸಹ, ಅದರಂತೆ ಸಂಚಾಲಕರಾದ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ, ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅವರಿಗೆ ಮತ್ತು ಪ್ರಾರ್ಥನೆಯನ್ನು ಮಾಡಲಿರುವ ಕುಮಾರಿ ಬಸವ ಸಂಹಿತಾ ಭದ್ರಾವತಿ ಅವರಿಗೂ ಸಹ ನಾನು ಭಕ್ತಿಯ ಶರಣಾರ್ಥಿಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಅಂತರ್ಜಾಲದ ವೇದಿಕೆಯಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಮನಗಳಿಗೆ, ತಂದೆ ತಾಯಿಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಇದೀಗ ಈ ಒಂದು ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಕುಮಾರಿ ಬಸವ ಸಂಹಿತಾ ಅವರು ಭದ್ರಾವತಿ ಅವ್ರು ನೆರವೇರಿಸಿಕೊಡ್ಬೇಕಂತ ಹೇಳಿ ನಾನು ಆ ಒಂದು ಮಗುವಿನಲ್ಲಿ ಕೇಳ್ಕೊಳ್ತೇನೆ. ವಚನ ಪ್ರಾರ್ಥನೆ ಕುಮಾರಿ ಬಸವ ಸಂಹಿತಾ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಬಸವ ಸಂಹಿತಾ.
ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕರ್ಣ ಬಣ್ಣಿಸಬೇಡ ಇದಿರ ಅಲಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಒಲಿಸುವ ಪರಿ ನಂಬರು ನೆಚ್ಚರು ಬರಿದೆ ಕರಿವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದರೆ ಓ ಎನೆನಿಸುವನು ನಂಬದೆ ನೆಚ್ಚದೆ ಬರಿದೆ ಕರಿವರ ಕೊಂಬ ಮೆಟ್ಟಿ ಎಂದ ನಮ್ಮ ಕೂಡಲ ಸಂಗಮ ದೇವ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಶರಣು ಶರಣಾರ್ಥಿಗಳು ಕಂದ. ಬಸವಣ್ಣನವರ ಒಂದು ಸಪ್ತ ಸೂತ್ರಗಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಬಸವ ಸಂಹಿತ ಆ ಒಂದು ಪುಟಾಣಿಗೆ ವಚನ ಮಂದಾರದ ಮೂಲಕ ಶರಣು ಶರಣಾರ್ಥಿಗಳು ಪುಟ. ಬಸವ ಸಂಹಿತ ಅವರ ಪಾಲಕರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಆ ಒಂದು ಪುಟಾಣಿ ಎಷ್ಟನೇ ತರಗತಿ, ಎಷ್ಟು ವಯಸ್ಸಿನವಳು ಅಂತ ಹೇಳಿದ್ರೆ ಚೆನ್ನಾಗಿತ್ತು. ಯಾಕೆಂದ್ರೆ ಈಗ ಸಂಸ್ಕಾರ ಅನ್ನೋದು ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಮಕ್ಕಳಿಗೂ ನಾವು ಈಗ ವಚನವನ್ನ ತಿಳಿಸ್ಕೊಡ್ಬೇಕಾಗತ್ತ. ಆದ್ರಿಂದ ಈ ಒಂದು ವಚನ ಮಂದಾರದ ವೇದಿಕೆಯಲ್ಲಿ ಮಕ್ಕಳೊಂದಿಗೆ ವಚನ ಪಠಣದೊಂದಿಗೆ ವಚನದ ಒಂದು ನಿವೇದನೆಯೊಂದಿಗೆ ಪ್ರಾರಂಭಿಸುವುದು ಒಂದು ಒಳ್ಳೆಯ ಕಾರ್ಯ. ಆದ್ರಿಂದ ಎಷ್ಟು ವರ್ಷ ಅಂತ ತಿಳಿಸ್ಬೋದಾ? 4 ವರ್ಷ 7 ತಿಂಗಳು ಅಂತ ಕೊಟ್ಟಿದ್ವಲ್ಲ ಮೇಡಮ್? ಹಾ 4 ವರ್ಷ. ಧನ್ಯವಾದಗಳು ಮೇಡಮ್. ಇದೀಗ ಇಂದಿನ ಸಂಪನ್ಮೂಲ ವ್ಯಕ್ತಿಗಳ ಒಂದು ಪರಿಚಯ. ಶಿಲೆಯೊಳಗಣ ಪಾವಕದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣರ ಸಂಬಂಧ ಎನ್ನುವ ಅಲ್ಲಮರ ವಚನದೊಂದಿಗೆ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶರಣ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಗುರುಗಳ ಒಂದು ಪರಿಚಯ. ಶ್ರೀಯುತರು ಮೂಲತಃ ನಾಡಾದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಡನೂರು ಗ್ರಾಮದವರು. ಜೂನ್ 1, 1967ರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನ ಪಡೂರಿನಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನ ನಿವರ್ಗಿಯಲ್ಲಿ ಮತ್ತು BA ಪದವಿಯನ್ನು SB ಕಲಾ ಮತ್ತು KCP ವಿಜ್ಞಾನ ಮಹಾವಿದ್ಯಾಲಯ ವಿಜಯಪುರದಲ್ಲಿ, MA ಮತ್ತು ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್ ಅಂಡ್ ಡಿಪ್ಲೊಮಾ ಇನ್ ಆರ್ಟ್ ಹಿಸ್ಟರಿ ಮತ್ತು ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ಪ ಜೀವನ ಹಾಗೂ ಕೃತಿಗಳು ಎನ್ನುವ ವಿಷಯದ ಮೇಲೆ PhD ಯನ್ನು ಧಾರವಾಡದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪೂರೈಸಿಕೊಂಡಿರುತ್ತಾರೆ. ಶ್ರೀಯುತರು ಬೆಳಗಾವಿಯ ಕನ್ನಡ ದಿನಪತ್ರಿಕೆಯ ಉಪಸಂಪಾದಕರಾಗಿ ಮತ್ತು CCAB ARSI ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ವಿಜಯಪುರದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಮತ್ತು ಮುಖ್ಯಸ್ಥರಾಗಿ 1990ರಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಮತ್ತು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ PhD ಮಾರ್ಗದರ್ಶಕರಾಗಿ ಕೂಡ ಇವರು ಮಾರ್ಗದರ್ಶಕರಾಗಿದ್ದಾರೆ. ಶ್ರೀಯುತರ ಪ್ರಕಟಿತ ಸಾಹಿತ್ಯ ಕೃತಿಗಳು ಒಟ್ಟು 30. ಕಾವ್ಯಗಳ ರಚನೆಕಾರರಾಗಿ, ಸಂಶೋಧನೆ ಮತ್ತು ವಿಮರ್ಶಕರಾಗಿ, ಜನಪದ ಕ್ಷೇತ್ರ ಪರಿಚಯ, ವ್ಯಕ್ತಿ ಚಿತ್ರ, ಕೃತಿಗಳ ಸಂಪಾದನೆ, ಪಠ್ಯಕೃತಿ ಸಂಪಾದನೆಗಳಿಗೆ ಸಂದ ಪ್ರಶಸ್ತಿ ಮತ್ತು ಗೌರವಗಳು ಹಲವಾರು. ಅವುಗಳಲ್ಲಿ ಪ್ರಮುಖವಾದವು 2006ರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ, 1998ರಲ್ಲಿ ಸಂಕ್ರಮಣ ಕಾವ್ಯ ಸ್ಪರ್ಧೆಯ ಪ್ರಶಸ್ತಿ, ಮಂಗಳ ಸಾಹಿತ್ಯ ವೇದಿಕೆಯ ವಿಶೇಷ ಸಾಹಿತ್ಯ ಪ್ರಶಸ್ತಿ, ಹರ್ಡೇಕರ್ ಮಂಜಪ್ಪ ವೇದಿಕೆ ಆಲಮಟ್ಟಿ ಅವರಿಂದ ಸಾಹಿತ್ಯ ಸಂಪನ್ನ ಪ್ರಶಸ್ತಿ, ಕಾವ್ಯ ಪ್ರಶಸ್ತಿ, ರಾಧಾಕೃಷ್ಣ ಉತ್ತಮ ಶಿಕ್ಷಕ ಪ್ರಶಸ್ತಿ, ಕನಕರತ್ನ ಪ್ರಶಸ್ತಿ, ಸಾಹಿತ್ಯ ಸುಧಾರಕ ಪ್ರಶಸ್ತಿ, ಸಾಹಿತ್ಯ ಸುಧಾರಕ ಪ್ರಶಸ್ತಿ, ರೇವಣಸಿದ್ಧ ಪ್ರಶಸ್ತಿ, ಸುತ್ತೂರು, ಬಂತನಾಳ, ಗದಗ್, ಚಿತ್ರದುರ್ಗ ಮತ್ತು ಈ ನಾಡಿನ ಪ್ರಮುಖ ಮಠಾಧೀಶರಿಂದ ಮತ್ತು ಅನೇಕ ಸಂಘ ಸಂಸ್ಥೆಗಳಿಂದ ಅನೇಕ ಗೌರವ ಸನ್ಮಾನಗಳು ಕೂಡ ಇವರು ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಮಂಡಳಿಗಳಿಗೆ, ಪರಿಷತ್ತುಗಳಿಗೆ ಮತ್ತು ಅಧ್ಯಕ್ಷರಾಗಿ, ಗೌರವ ಕಾರ್ಯದರ್ಶಿಗಳಾಗಿ, ಮಾರ್ಗದರ್ಶಕ ಮತ್ತು ಸಂಚಾಲಕರಾಗಿ, ಸದಸ್ಯರಾಗಿ ಮತ್ತು ಹೀಗೆ 10 ಹಲವು ಸಂಘ ಸಂಸ್ಥೆಗಳಲ್ಲಿ ಇವರು ಸೇವೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಶ್ರೀಯುತ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಗುರುಗಳು ಮಹತ್ವದ ಸಮ್ಮೇಳನಗಳು ಮತ್ತು ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಂಡು ಪ್ರಬಂಧ ಮಂಡನೆ, ಉಪನ್ಯಾಸ, ಕಾವ್ಯ ವಾಚನ ಮಾಡುವುದಲ್ಲದೆ
ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ಇಂತಹ ಮೇರು ವ್ಯಕ್ತಿತ್ವದ ಜ್ಞಾನ ಕಣಜವಾಗಿರುವ ಮೇತ್ರಿ ಗುರುಗಳು ಇಂದು ನಮ್ಮ ವಚನ ಮಂದಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶರಣರು ಮತ್ತು ವ್ಯಕ್ತಿ ಸಮಾಜ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಲು ಬಂದಿರುವುದು ಅತ್ಯಂತ ಸಂತಸದ ವಿಷಯ. ಶ್ರೀಯುತರು ಕನ್ನಡ ತಾಯಿಯ ನುಡಿ ಸೇವೆಯನ್ನ ಇನ್ನೂ ಹೆಚ್ಚಾಗಿ ನಮಗೆ ಸಾಹಿತ್ಯ ಕೃಷಿಯಲ್ಲಿ ಅವರ ಒಂದು ಕೃತಿಗಳು ಇನ್ನೂ ಹೊರಹೊಮ್ಮಲಿ ಅಂತ ಹೇಳ್ತಾ, ತಮಗೆ ಇನ್ನೂ ಹೆಚ್ಚು ಗೌರವ ಪ್ರಶಸ್ತಿಗಳು ಸಿಗಲಿ, ಬಸವ ಮಹಾಂತರ ಕರುಣೆ ಅಂತಃಕರಣ ಸದಾ ಇರಲಿ ಎಂದು ಹಾರೈಸುತ್ತಾ, ಸರ್ ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ನಾನು ನೀಡಿರುವೆ. ತಮ್ಮ ಒಂದು ಸಾಧನೆಗೆ ಇದು ಒಂದು ಕಿರುಗನ್ನಡಿಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶರಣಾರ್ಥಿಗಳು ಸರ್ ತಮಗೆ, ತಮ್ಮ ಸಾಧನೆಗೆ ಅಂತ ಹೇಳ್ತಾ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನು ಇಲ್ಲಿ ಮುಗಿಸಿಕೊಡುತ್ತೇನೆ. ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಾ ಈಗ ಉಪನ್ಯಾಸ ಶರಣರು ಮತ್ತು ವ್ಯಕ್ತಿ ಸಮಾಜ ಎನ್ನುವ ವಿಷಯದ ಮೇಲೆ ಶರಣರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಗುರುಗಳು ಅವರು ಉಪನ್ಯಾಸವನ್ನ ನೀಡ್ಬೇಕಂತ ಹೇಳಿ ಅವರನ್ನು ನಾನು ಕೇಳಿಕೊಳ್ತೇನೆ. ಎಲ್ಲರಿಗೂ ಸಾಯಂಕಾಲದ ವಂದನೆಗಳು. ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ವ ಎಂಬಲ್ಲಿ ವಚಿಸುವಲ್ಲಿ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಳು ತೊಳಗಿ ಬೆಳಗುತ್ತಿರಲು, ನಾನು ನೀನು ಬಸವ 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 ಎಂದೆವಯ್ಯ ಗುಹೇಶ್ವರ. ಬಸವಾದಿ ಶರಣರಲ್ಲಿ, ಗುರು ಮಹಂತರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ, ವಚನ ಮಂದಾರ ಫೌಂಡೇಶನ್ ತುಮಕೂರು ಹಾಗೂ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಸಹಯೋಗದಲ್ಲಿ ಹಮ್ಮಿಕೊಂಡಿರತಕ್ಕಂಥ 123ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯ ಈ ಉಪನ್ಯಾಸ ಸಂದರ್ಭದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲರಿಗೂ ಆರಂಭದಲ್ಲಿ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ಅಂತರ್ಜಾಲದ ಈ ಉಪನ್ಯಾಸ ಮಾಲಿಕೆಯಲ್ಲಿ ನನಗೆ ಉಪನ್ಯಾಸ ಮಾಡಲಿಕ್ಕೆ ಅವಕಾಶವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ವಚನ ಮಂದಾರ ಫೌಂಡೇಶನ್ದ ಆತ್ಮೀಯರಾಗಿರ್ತಕ್ಕಂಥ ಶರಣಜೀವಿಗಳಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರೇ, ಜೊತೆಗೆ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರಿನ ಶಂಭು ಹಿರೇಮಠ ಅವರೇ, ವೇದಿಕೆಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರಿ ಡಾಕ್ಟರ್ ಪುಷ್ಪಾವತಿ ಶಲ್ವಡಿ ಮಠ ಅವರೇ, ಜೊತೆಗೆ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅವರೇ, ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರೇ, ಎಲ್ಲ ಶರಣ ಬಂಧುಗಳೇ, ನಾನು ಈಗ ಶರಣರು ಮತ್ತು ವ್ಯಕ್ತಿ ಹಾಗೂ ಸಮಾಜ ಈ ಹಿನ್ನೆಲೆಯ ಕೆಲವು ಚಿಂತನೆಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಒಂದು ಚಿಂತನೆಯೊಂದಿಗೆ ಮಾತುಗಳನ್ನ ಆರಂಭ ಮಾಡ್ತೇನೆ. ಶರಣರನ್ನ ಕುರಿತು ಉರ್ಲಿಂಗ ದೇವರು ಒಂದು ಕಡೆಗೆ ಹೀಗೆ ಹೇಳ್ತಾರೆ: ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ, ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರು ಅನ್ನುವಂಥ ಮಾತನ್ನ ವಚನದಲ್ಲಿ ಉರ್ಲಿಂಗ ದೇವರು ಹೇಳಿರ್ತಕ್ಕಂಥದ್ದು. ಶರಣರನ್ನ ಕುರಿತು
ಮಾತನಾಡುವುದು, ಶರಣರ ಚಿಂತನೆಯನ್ನ ನಾವು ಪುನರಾವಲೋಕನ ಮಾಡುವುದು ಒಂದು ಪುಣ್ಯ ಕೆಲಸ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂಥದೊಂದು ಪುಣ್ಯ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಅವರು ಆಗಲಿ, ಅವರ ಎಲ್ಲ ಬಳಗದಕ್ಕೆ ನಾನು ಆರಂಭದಲ್ಲಿ ನನಗೂ ಕೂಡ ಇಂಥದರಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನ, ಧನ್ಯವಾದಗಳನ್ನ ಹೇಳಿಕೆ ನಾನು ಇಷ್ಟಪಡ್ತೇನೆ. ಆತ್ಮೀಯರೇ, ನಾವೆಲ್ಲ ಇವತ್ತು ಜಾಗತಿಕ ನೆಲೆಯ ಸಂದರ್ಭದಲ್ಲಿದ್ದೇವೆ. ಜಾಗತೀಕರಣದ ಒಂದು ನೆರಳು ಬಹುಶಃ ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳಲ್ಲಿ ಅದು ವಿಸ್ತರಿಸಿಕೊಂಡಿದೆ. ಆಧುನೀಕರಣದ ನೆಲೆ, ಕಾರ್ಪೊರೇಟ್ ನೆಲೆ, ಇವೆಲ್ಲವೂ ಒಂದು ರೀತಿ ಅನೇಕ ಬದುಕಿನ ಭಾಗವನ್ನ ಕಸಿದುಕೊಳ್ತಾ ಇವೆ. ಇಂಥ ಸಂದರ್ಭದಲ್ಲಿ ಶರಣರು ಮತ್ತೆ ಮತ್ತೆ ನಮಗೆ ಮಾನವೀಯ ನೆಲೆಗಾಗಿ, ನಡೆನುಡಿ ಸಿದ್ಧಾಂತಕ್ಕಾಗಿ, ಕಾಯಕ ದಾಸೋಹದ ನೀತಿಗಾಗಿ, ಅಂತರಂಗದ ಶುದ್ಧಿಗೆ, ಇವೆಲ್ಲ ಕಾರಣಕ್ಕಾಗಿ ಪ್ರಸ್ತುತ ಆಗ್ತಾ ಹೋಗ್ತಾರೆ. ಈ ನೆಲೆಯಲ್ಲಿ ವಚನ ಅನ್ನುವಂಥದ್ದೇ ಒಂದು ರೀತಿ ಒಳಗೆ ಅದ್ಭುತವಾದ ಶಬ್ದ. ಅದು ಅದರೊಳಗೆ ಅಪೂರ್ವವಾಗಿರತಕ್ಕಂಥ ಅರ್ಥ ಉಂಟು. ಮಾತು, ಭಾಷೆ, ನುಡಿ, ಹೀಗೆ ಹಲವು ಅರ್ಥಗಳನ್ನು ಹೊಂದಿರತಕ್ಕಂಥ ವಚನ ಪ್ರಾಮಿಸ್ ನೆಲೆಯೊಳಗೆ ನಮ್ಮಲ್ಲಿ ಚಾಚಿಕೊಂಡಿರ್ತಕ್ಕ. ಶರಣರು ಮಾತಿಗೆ ಅಥವಾ ವಚನಕ್ಕೆ ಅಪೂರ್ವವಾಗಿರತಕ್ಕಂಥ ಶಕ್ತಿಯನ್ನ ನೀಡಿದರು. ಅದಕ್ಕಾಗಿನೇ ಅದನ್ನ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ನುಡಿಯನ್ನ ಅಲ್ಲಮರು ಹೇಳಿದರು. ಬಸವಣ್ಣನವರಂತೂ ಮೃದು ವಚನಗಳು ಸಕಲ ತಪಂಗಳಯ್ಯ. ಅದರ ಜೊತೆಗೇನೆ ಅವರೇ ಇನ್ನೊಂದು ಕಡೆಗೆ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಕರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು, ಲಿಂಗ ಮೆಚ್ಚಿ ಔದೌದೆನಬೇಕು, ಭಗವಂತನೂ ನಮ್ಮ ಮಾತುಗಳನ್ನ ಮೆಚ್ಚುವ ಹಾಗೆ ಇರಬೇಕು. ಇದರ ಹಿಂದೆ ಒಂದು ರೀತಿಯೊಳಗ ಮಾತಿಗೆ ಶಕ್ತಿಯನ್ನ ತಂದುಕೊಟ್ಟು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಕರಿತೇವೆ ನಾವು. ಈ ಹಿನ್ನೆಲೆಯೊಳಗೆ ನಮ್ಮ ಮಾತು ಸ್ವತಂತ್ರ ನೆಲೆಯಾಗಿ, ಶಕ್ತಿ ನೆಲೆಯಾಗಿ ಮೊಡಮೂಡಿದ್ರ ಜೊತೆಗೆ ನಮ್ಮ ಬದುಕಿಗೆ ಒಂದು ಆಯಾಮವನ್ನು ಒದಗಿಸುವುದು, ಬದುಕಿಗೆ ಒಂದು ರೀತಿಯೊಳಗೆ ಶಕ್ತಿಯನ್ನು ನೀಡುವುದು, ಸ್ಪಿರಿಟ್ ಆಫ್ ಲೈಫ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ ನಾನು. ಬದುಕಿಗೆ ಅಭಿಮಾನ ಮೂಡಬೇಕು, ಮನುಷ್ಯನಾಗಿದ್ದಕ್ಕೆ ನಾನು ಸಾರ್ಥಕತೆ ನೆಲೆಯೊಳಗಿರಬೇಕು ಅನ್ನುವಂಥ ಚಿಂತನೆಯನ್ನ ಶರಣರು ಮಾಡಿದರು. ಈ ಹಿನ್ನೆಲೆಯಲ್ಲಿ ಅವರ ಸಿದ್ಧಾಂತ ಏನಿತ್ತು ಅಂತಂದ್ರೆ, ನಾವು ಆಡುವ ಮಾತು, ನಾವು ಹೇಳುವ ಚಿಂತನೆ ಜನಸಾಮಾನ್ಯರಿಗೂ ಒಂದು ರೀತಿ ಒಳಗ ಮುಟ್ಟಿ ತಟ್ಟಬೇಕಾಗಿರತಕ್ಕಂಥದ್ದು. ಅಲ್ಲಿಯೇ ನಮ್ಮ ಮಾತಿನ ಗೆಲುವನ್ನು ನಾವು ಸಾಧಿಸಿಕೊಳ್ತೇವೆ. ಇದಕ್ಕೆ ಅವರು ಒಂದು ರೀತಿಯೊಳಗೆ ಸರಳತೆಯ ಸೂತ್ರದ ನೆಲೆಯೊಳಗೆ, ಸ್ಪಂದನೆಯ ಗುಣದ ನೆಲೆಯೊಳಗೆ ಶ್ರೇಷ್ಠತೆಯನ್ನು ತುಂಬಿದರು. ಈ ಹಿನ್ನೆಲೆಯಲ್ಲಿನೇ 12ನೇ ಶತಮಾನದಿಂದ ಇಲ್ಲಿಯವರೆಗೂ ಕೂಡ ಶರಣರ ಚಿಂತನೆಗಳಾಗಲಿ, ವಚನಗಳ ಅರ್ಥ ಮೌಲ್ಯಗಳಾಗಲಿ ತಾಜಾತನಾಗಿವೆ. ಅಲ್ಲಿ ಅವರು ಮೂಲತಃ ವ್ಯಕ್ತಿ ಮತ್ತು ಸಮಾಜವನ್ನೇ ಪ್ರಧಾನವಾಗಿ ಇಟ್ಕೊಂಡು, ವ್ಯಕ್ತಿ ನೆಲೆ ಅನ್ನೋದಲ್ಲ, ಅದು ಶುದ್ಧತೆಯಿಂದ ಕೂಡಿರ್ಬೇಕು. ಸಮಾಜದ ಒಂದು ಘಟಕವಾಗಿರುವ ಮನುಷ್ಯ ತಾನು ಮೊದಲಿಗೆ ಶುದ್ಧ ಆಗಬೇಕು. ತಾನು ಶುದ್ಧ ಆದರೆ ಮಾತ್ರ ಇನ್ನೊಬ್ಬರನ್ನ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯ. ಇದು ಶರಣರ ಬಹಳ ದೊಡ್ಡ ತತ್ವ ಅನ್ನೋದನ್ನ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಸಂಗತಿ. ಇದಕ್ಕೆ ಭಕ್ತಿಯ ನೆಲೆಯನ್ನ ಇಟ್ಕೊಂಡು ನಾನು ಒಳ್ಳೆಯವನಾಗಬೇಕು, ನಾಡು ತಾನೇ ಒಳ್ಳೆಯದಾಗುತ್ತದೆ. ಎಲ್ಲರೂ ಕೂಡ ಈ ಸಮಾಜದ ಘಟಕಗಳಾಗಿರತಕ್ಕಂಥ ಎಲ್ಲ ಸಮಾಜ ಜೀವಿಗಳು
ನಾನು ಒಳ್ಳೆಯವನಾಗಬೇಕು ಅಂತಂದ್ರೆ ಖಂಡಿತವಾಗಿಯೂ ಆ ಸಮಾಜ ಒಳ್ಳೆಯ ಸಮಾಜ ಆಗ್ತದೆ. ಅದರ ಏನು ಎರಡು ಮಾತಿಲ್ಲೇ ಇಲ್ಲ. ವ್ಯಕ್ತಿ ಶೋಧ ನೆಲೆಯೊಳಗೆ ಅವರು ತೊಡಗಿಕೊಂಡು ಅಂತರಂಗ ಮತ್ತು ಬಹಿರಂಗ ನೆಲೆಯೊಳಗೆ ವ್ಯಕ್ತಿ ಒಂದು ರೀತಿ ಶೋಧನಾ ಕಾರ್ಯದೊಳಗೆ ಆತ್ಮವಿಮರ್ಶೆ ಕಾಲದೊಳಗೆ ಆತ ತೊಡಗಿಕೊಳ್ಳಬೇಕು ಅನ್ನುವಂತಹ ಚಿಂತನೆಯನ್ನ ಹೇಳಿದರು. ಇಲ್ಲಿ ಆತ್ಮೋದ್ಧಾರದೊಂದಿಗೆ ಲೋಕೋದ್ಧಾರ ತತ್ವವನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಈ ಮಾತನ್ನೇ ಇಟ್ಕೊಂಡು ಒಂದು ರೀತಿಯೊಳಗ ಬಸವಣ್ಣನವರಾಗಲಿ ಅಲ್ಲಮ ಪ್ರಭುಗಳಾಗಲಿ ಮಾತನ್ನ ಬಹಳ ಎತ್ತರ ಮಟ್ಟಕ್ಕೆ, ವಚನವನ್ನ ಬಹಳ ಎತ್ತರ ಮಟ್ಟಕ್ಕೆ ಒಯ್ದಿರ್ತಕ್ಕಂಥದ್ದನ್ನ ನೋಡ್ತೇವೆ. ಚನ್ನಬಸವಣ್ಣನವರು ತಮ್ಮ ಒಂದು ವಚನದೊಳಗೆ ವಚನಗಳನ್ನ ಅವುಗಳನ್ನ ಗೀತ ಮಾತು ಅಂತ ಹೇಳಿ ಕರೀತಾರೆ. ಆ ವಚನ ಅಪರೂಪವಾಗಿರತಕ್ಕಂಥದ್ದಾಗಿದೆ. ಪಾತಾಳದ ಅಗ್ಗಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನ ಕಟ್ಟಿ ನಡೆಸಿದರು ನಮ್ಮ ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಟ್ಟರು. ಗೀತ ಮಾತೆಂಬ ಜ್ಯೋತಿಯ ಬೆಳಗಿಟ್ಟರು, ಕೂಡಲ ಚನ್ನ ಸಂಗಮ ದೇವ ನಮ್ಮ ಶರಣರು. ಚನ್ನಬಸವಣ್ಣನವರು ಈ ವಚನದ ನೆಲೆಯನ್ನೇ ಏನಂತಂದರಂದ್ರೆ ಗೀತ ಮಾತೆಂಬ ಜ್ಯೋತಿ. ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ನುಡಿ ಇದು. ಅದನ್ನು ಯಾರು ಹೇಳಿದ್ರು? ನಮ್ಮ ಶರಣರು ಹೇಳಿದ್ರು. ಆ ನುಡಿಯೊಳಗೆ ನಡೆ ಅಡಗಿತ್ತು. ಅದಕ್ಕಾಗಿಯೇ ವಚನಕಾರರನ್ನ ನಾವು ಇವತ್ತಿಗೂ ಹೊಸ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅವರ ವ್ಯಕ್ತಿ ಸಿದ್ಧಾಂತದ ನೆಲೆಯಲ್ಲಿ ನಡೆನುಡಿ ಒಂದಾದ ಸಿದ್ಧಾಂತ ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ವಚನಗಳು ವ್ಯಕ್ತಿ ನೆಲೆಯಿಂದ ಸಮಾಜ ನೆಲೆಗೆ ಸಾಗಿ ಅನಕ್ಷರಸ್ಥರನ್ನೂ ಒಳಗೊಂಡಂತೆ ಸರ್ವರನ್ನೂ ಮುಟ್ಟಿದವು. ಜೊತೆಗೆ ಆವತ್ತಿನ ಸಂದರ್ಭದಲ್ಲಿ ಗುರುಕುಲ ನೆಲೆಯಲ್ಲಿ ಇರತಕ್ಕಂಥ ಅಕ್ಷರಾಭ್ಯಾಸ ಪದ್ಧತಿಯನ್ನು ಮನೆ ಮನೆಗೆ ಮುಟ್ಟಿಸಲಿಕ್ಕೆ, ಮನೆಯವರೆಲ್ಲ ಕೂಡಿ ಕಲೀಲಿಕ್ಕೆ, ಅನುಭವ ಮಂಟಪದ ನೆಲೆಯಲ್ಲಿ ಬರೀಲಿಕ್ಕೆ, ಓದಲಿಕ್ಕೆ, ಕಲೀಲಿಕ್ಕೆ ಕಾರಣೀಕರ್ತರಾದವರು ನಮ್ಮ ಶರಣರು. ಅದಕ್ಕಾಗಿ ಇವುಗಳನ್ನ ನಾವು ಸಮೂಹ ಸೃಷ್ಟಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲೇನೋ. ಎಲ್ಲರೂ ಕೂಡಿ ಕಲಿಯುವುದು, ಎಲ್ಲರೂ ಕೂಡಿ ಬೆಳೆಯುವುದು, ಎಲ್ಲರೂ ಕೂಡಿ ನಮ್ಮ ವಿಚಾರ ಸಿದ್ಧಾಂತವನ್ನು ವಿಸ್ತರಿಸಿಕೊಳ್ಳುವುದು, ಹೀಗೆ ವ್ಯಕ್ತಿ ನೆಲೆಯಿಂದ ಸಮಾಜ ನೆಲೆಗೆ ಸಾಗ್ತಾ ವಚನದ ಚಿಂತನೆಗಳು ವಿಸ್ತಾರವಾಗ್ತಾ ಹೋಗ್ತವೆ. ಅದಕ್ಕಾಗಿ ವಚನ ಸಾಹಿತ್ಯ ಮೂಲ ನೆಲೆನೇ ವ್ಯಕ್ತಿ ಆಗ್ತಾನೆ. ವ್ಯಕ್ತಿಯ ನಡೆನುಡಿ ಸಿದ್ಧಾಂತ ಒಂದಾಗುವುದಾಗ್ತದೆ. ನಂತರದಲ್ಲಿ ಸಮಾಜ ತಿದ್ದಲಿಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಬಸವಣ್ಣನವರು ಒಂದು ವಚನವನ್ನು ನಾವು ಗಮನಿಸಿದಾಗ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳುವುದರೊಂದಿಗೆ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮೊದಲಿಗೆ ನೀನು ಶುದ್ಧನಾಗುವುದಕ್ಕೆ ಕಲಿ, ನೀನು ನಿನ್ನಷ್ಟಕ್ಕೆ ತಿದ್ದುಕೊಳ್ಳುವುದನ್ನ ಕಲಿ. ನಿನ್ನ ತಿದ್ದುಕೊಳ್ಳುವ ಕ್ರಿಯೆಯಲ್ಲಿನೇ ನಿನ್ನ ಆತ್ಮಶೋಧ ಇರ್ತದೆ, ಆತ್ಮಚಿಂತನೆ ಇರ್ತದೆ ಅನ್ನೋದನ್ನ, ಆತ್ಮವಿಮರ್ಶೆ ಇರ್ತದೆ ಅನ್ನೋದನ್ನ ಶರಣರು ಸರ್ವರಿಗೂ ಕೂಡ ಮೊದಲನೆಯ ಮೆಟ್ಟಿಲಾಗಿ ಹೇಳಿಕೊಟ್ಟಿರ್ತಕ್ಕಂಥದ್ದು. ನಾವೆಲ್ಲ ಕನ್ನಡಿಯ ಮುಂದೆ ನಿಲ್ತೇವೆ. ಕನ್ನಡಿಯ ಮುಂದೆ ನಮಗೆ ನಮ್ಮ ಪ್ರತಿಬಿಂಬ ಕಾಣಿಸ್ತದೆ, ಬಹಿರಂಗದ ಪ್ರತಿಬಿಂಬ ಕಾಣಿಸ್ತದೆ. ಶರಣರು ಏನ್ ಮಾಡಿದ್ರು ಅಂತಂದ್ರೆ ನಮಗೊಂದು ದೊಡ್ಡ ತತ್ವವನ್ನ ಹೇಳಿಕೊಟ್ರು. ನೀನು ಅಂತರಂಗದ ಪ್ರತಿಬಿಂಬವನ್ನ ನೋಡುವುದಕ್ಕಲ್ಲಿ, ಆವಾಗ ಮಾತ್ರ ನಿನ್ನಲ್ಲಿಯ ಮೆರಿಟ್ ಶಾವು ಡಿಮೆರಿಟ್ ಶಾವು ಅನ್ನೋದು ನಿನಗೆ ಗೊತ್ತಾಗ್ತದೆ.
ಅದನ್ನು ನೋಡುವುದು ಹೇಗೆ? ವ್ಯಕ್ತಿಗೆ ಅವರು ಮಾದಾರ ಚೆನ್ನೈನೊಂದು ವಚನ ಐತಿ, ಬಹಳ ಅಪರೂಪವಾಗಿರತಕ್ಕಂಥ ಒಂದು ವಚನ. ಹೇಗೆ ನಾವು ನೋಡ್ಕೊಳ್ಬೇಕು ನಡೆ ನುಡಿ ನೆಲೆಯನ್ನ, ಹೇಗೆ ನಾವು ಅಂತರಂಗದೊಳಗೆ ಆಳವಾಗಿ ಇಳಿದು ನೋಡಿಕೊಳ್ಳುವ ರೀತಿ ಹೇಗೆ? ಅವ್ರು ಹೇಳ್ತಾರೆ, ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿದಿರಬೇಕು. ಕೈ ಉಳಿ ಕತ್ತಿ ಅಡಿಗೂಂಟಂಕೆ ಅಡಿಯಾಗಬೇಡ ಅರಿ ನಿಜನಾತ್ಮರಾಮ, ನಿಜಾತ್ಮರಾಮನ. ನೋಡ್ರಿ, ನಿನ್ನ ಅಂತರಂಗದ ನೆಲೆಯನ್ನ ನೀನು ಶೋಧ ಮಾಡು. ಶೋಧ ಹೆಂಗೆ? ಕನ್ನಡಿಯ ಮುಂದೆ ನೀನು ನಿಂತಾಗ ನಿನ್ನ ಎಲ್ಲ ಕಡೆಯ ಎಲ್ಲ ಚಿತ್ರಣಗಳು ಕಾಣಿಸ್ತಾವೋ, ಹಾಗೇನೆ ನೀನು ಅಂತರಂಗ ಎನ್ನುವಂತಹ ಕನ್ನಡಿಯೊಳಗ ನೋಡ್ಕೊಂಡಿ ಅಂದ್ರ ಅಲ್ಲಿ ಮೆರಿಟ್ಸ್ ಯಾವದವ, ಡಿಮೆರಿಟ್ಸ್ ಯಾವದವ? ಅಲ್ಲಿ ಹೇಳಿದಾರಲ್ಲ, ಆಚಾರವೇ ಕುಲ, ಅನಾಚಾರವೇ ಹೊಲೆ. ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು ಅನ್ನೋದು ನಿನಗೆ ಕಾಣಿಸ್ತದೆ. ಈ ನೆಲೆಯಲ್ಲಿ ಮನುಷ್ಯನೊಬ್ಬ ಪ್ರಜ್ಞಾಪೂರ್ವಕವಾಗಿ ನಡೆ ನುಡಿಯನ್ನು ಹೊಂದಬೇಕು ಅನ್ನೋದು ಶರಣರ ವ್ಯಕ್ತಿ ನೆಲೆಯ ಚಿಂತನೆ. ಇಲ್ಲಿ ನಾವು ತಪ್ಪದೇವು ಅಂದ್ರೆ ನಮ್ಮಷ್ಟಕ್ಕೆ ನಾವೇ ವಂಚನೆ ಮಾಡಿಕೊಂಡ ಹಾಗೆ, ಆತ್ಮವಂಚನೆ ಅಂತ ಇದನ್ನ ಕರೀಬಹುದು. ಅದಕ್ಕಾಗಿ ಅವರು ಬಹಳ ದೊಡ್ಡ ಒಂದು ವಿಚಾರವನ್ನು ಹೇಳ್ತಾರೆ, ಜಾಗೃತನಾಗಿರು. ಆ ಜಾಗ್ರತೆಯ ನಡೆ ನುಡಿ ಹೊಂದಿದವನು ಒಂದು ರೀತಿಯೊಳಗೆ ವ್ಯಕ್ತಿ ಮೊದಲಿಗೆ, ಆನಂತರ ಆತ ಸಿದ್ಧಾಂತವಾಗ್ತಾನೆ, ಶಕ್ತಿ ಆಗ್ತಾನೆ, ಮಾರ್ಗದರ್ಶಕನಾಗ್ತಾನೆ, ಅವನು ಒಬ್ಬ ದಾರ್ಶನಿಕನಾಗ್ತಾನೆ. ಬಹುಶಃ ಎಷ್ಟು ಒಂದು ದೊಡ್ಡ ಹೆದ್ದಾರಿಯನ್ನು ನಮಗೆ ಶರಣರು ವ್ಯಕ್ತಿ ಚಿಂತನೆಯಿಂದ ಸಮಾಜ ಚಿಂತನೆಗೆ ಹೋಗ್ಲಿಕ್ಕೆ ಮಹಾಮಾರ್ಗವನ್ನು ನಿರ್ಮಾಡಿಕೊಟ್ಟು. ಎಲ್ಲಿ ಜಾಗ್ರತೆಯ ನಡಿ ಇರ್ತದೋ ಆ ಜಾಗ್ರತೆಯ ನಡೆಯಲ್ಲಿ ಖಂಡಿತವಾಗಿ ಶುದ್ಧತೆ ಇರ್ತದೆ. ಶುದ್ಧತೆ ಇದ್ದ ವ್ಯಕ್ತಿ ಅಂತರಂಗ ಬಹಿರಂಗ ಎರಡನ್ನ ಅಳೆದು ತೂಗಿ ನೋಡಿರ್ತಾನೆ, ಅರಿವಿನ ನೆಲೆಯಲ್ಲಿ ಅವುಗಳನ್ನ ಸೋಸಿರ್ತಾನೆ. ಆ ಸೋಸಿದ ನೆಲೆಯಿಂದ ಅವನೊಬ್ಬ ದೊಡ್ಡ ಶ್ರೇಷ್ಠ ಸಿದ್ಧಾಂತವಾಗಿ ನಿಲ್ಲುತ್ತಾನೆ. ಅದಕ್ಕಾಗಿನೇ ನಾವು ಬಸವಣ್ಣನವರನ್ನ ವ್ಯಕ್ತಿ ಅನ್ನೋದಕ್ಕಿಂತಲೂ ಬಸವ ಸಿದ್ಧಾಂತ, ಅದು ಬಸವ ಮಹಾಮಾರ್ಗ. ಶರಣರದು ಕೂಡ, ಬಸವಾದಿ ಶರಣರದು ಅದು ಮಹಾಮಾರ್ಗ. ಅಲ್ಲಿ ನಡಿಲಿಕ್ಕೆ ಅಂದಿನಿಂದ ಇವತ್ತಿಗೂ ಕೂಡ ನಾವೆಲ್ಲ ದಾರಿಯಲ್ಲಿ ನಡೀತಾ 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 ಹೊರಟಿರ್ತಕ್ಕಂಥದ್ದುಂಟು. ಅದರಲ್ಲಿ ನಮಗೆ ದಕ್ಕದ್ದೆಷ್ಟೋ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದುಂಟು ಇಲ್ಲಿ. ಅದಕ್ಕಾಗಿನೇ ಬಸವಣ್ಣ ಹೇಳ್ದ, ಈ ಜಾತಿ ಮತ ಈ ಹಿನ್ನೆಲೆಯನ್ನ ಬಿಟ್ಟು ವ್ಯಕ್ತಿ ಏನು ಮಾಡ್ಬೇಕಂದ್ರೆ ವ್ಯಕ್ತಿ ಆಗ್ಬೇಕು, ಮನುಷ್ಯನಾಗ್ಬೇಕು. ಮಾನವ ಕುಲಂ ಒಂದೇ ವಲಂ ಅಂತ ಪಂಪ ಹೇಳಿದ ಹಾಗೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅನ್ನುವ ನೆಲೆಯೊಳಗೆ ನಾವು ಸಾಕ್ತಾ ಇರ್ಬೇಕು. ಬಸವಣ್ಣನವರು ಈ ಸಿದ್ಧಾಂತದಲ್ಲಿ ಸಾಕ್ತಾನೆ. ಏನಂತ ಹೇಳ್ತಾರೆ? ಕುಲಕ್ಕೆ ತಿಲಕ್ಕ ನಮ್ಮ ಮಾದಾರ ಚೆನ್ನಯ್ಯ ಅನ್ನುವಂಥ ಮಾತನ್ನು. ಈ ಮಾತುಗಳು ಬಹಳ ಸರಳವಾಗಿರತಕ್ಕಂಥ ಮಾತಾಗಿದ್ದರೂ ಕೂಡ ಗಹನವಾದ ವಿಚಾರವನ್ನ, ಶ್ರೇಷ್ಠವಾದ ನೆಲೆಯನ್ನು ಹೊಂದಿರತಕ್ಕಂಥವು. ಇಲ್ಲಿ ಈ ಅಂತರಂಗದ ಶುದ್ಧಿ ಮತ್ತು ಬಹಿರಂಗದ ಶುದ್ಧಿಯೊಳಗೆ ನಾವು ಸಾಕ್ತಾ ಹೋದೆವು ಅಂತಂದ್ರೆ ಒಂದು ನಡೆನುಡಿಗಳು ಒಂದಾಗಬೇಕು. ಇಲ್ಲಿ ಇನ್ನೊಂದು ವಚನವನ್ನ ನಾವು ಗಮನಿಸುವುದಾದ್ರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಅಥವಾ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿಯುವನಯ್ಯ. ನುಡಿಯಲ್ಲಿ ಎಚ್ಚೊತ್ತು ನಡೆಯಲ್ಲಿ ತಪ್ಪಿದರೆ
ಹಿಡಿದಿದ್ದ ಲಿಂಗವು ಘಟಸರ್ಪವಯ್ಯ ಎನ್ನುವ ಮೂಲಕ ವ್ಯಕ್ತಿಯ ನಡೆ ಮತ್ತು ನುಡಿ ಶುದ್ಧವಾಗಿರಬೇಕು, ಏಕತ್ವವಾಗಿರಬೇಕು. ಯಾಕಂದ್ರೆ ಇದನ್ನ ಸಿದ್ದರಾಮರು ಬಹಳ ಸರಳವಾಗಿ ಹೇಳ್ತಾರೆ, ಎಲ್ಲರಿಗೂ ತಿಳಿಯುವ ಹಾಗೆ. ಏನಂದ್ರೆ ಕ್ರಿಯೆಯೇ ಜ್ಞಾನ, ಜ್ಞಾನವೇ ಕ್ರಿಯೆ, ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಎಷ್ಟು ಸರಳವಾಗಿ ಅವುಗಳನ್ನು ಬಿಚ್ಚಿಡ್ತಾರ ಅಂತಂದ್ರೆ ಬಹಳ ನೀವು ಏನ್ರಿ ತಡಕಾಡೋದು ಬೇಡ. ಸರಳವಾಗಿ ಏನಂತಂದ್ರ ನೀನೇನು ಹೇಳ್ತೀಯ ಹಾಗೆ ಮಾಡುವುದು, ಏನು ಮಾಡ್ತೀಯ ಹಾಗೆ ಹೇಳುವುದು. ಅಲ್ಲಿ ನಿನ್ನ ವಿಶೇಷತೆಯನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಬಿಟ್ಟು ಬಿಟ್ಟು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಎಂದು ಹೇಳುವ ಮೂಲಕ ನಡೆ ನುಡಿ ಒಂದಾಗಿರ್ಲಿಕ್ಕೆ ಎಲ್ಲ ಶರಣರು ಹಂಬಲಿಸಿದರು. ಇನ್ನ ಸಿದ್ದರಾಮನ ಇನ್ನೊಂದು ವಚನದಲ್ಲಿ ನಡೆನುಡಿ ಬಿಟ್ಟು ಒಬ್ಬರ ಮನವನೋಯಿಸಿ ಒಬ್ಬರ ಮನವ ಘಾಸಿ ಮಾಡಿ ಗಂಗೆಯ ಮುಳಿಗೆದಡೆ ಏನಯ್ಯ, ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನೋ ಕಲಂಕ ಬಿಡದಾಯಿತಯ್ಯ. ಅದು ಕಾರಣ ಮನವನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮಾತು ಇನ್ನೊಬ್ಬರ ಮನಸ್ಸು ನೋಯಿಸುವಾಗಿರಬಾರ್ದು. ಹೇಳುವುದನ್ನೇ ಬಸವಣ್ಣನವರ ಬದುಕಾಗ್ಲಿ ಅಥವಾ ಅನೇಕ ಜನ ಶರಣರ ಬದುಕಿನ ನೆಲೆಯಲ್ಲಾಗಿ ಹೇಳುವುದನ್ನು ಹೇಗೆ ಹೇಳಬೇಕು, ಹೇಳಿರಬೇಕು, ಮನಸ್ಸಿಗರೆ ನೋವಾಗಿರಬಾರದು. ಅದು ಅರಿವಿನ ನೆಲೆಯ ಚಿಂತನೆಯಾಗಿ ಅದು ಹೊರಗೆ ಬರಬೇಕು. ಇಷ್ಟು ವಚನಕಾರರ ಆಳವಾಗಿ ನೋಡ್ತಾ ಹೋದ ಹಾಗೆ ಅಪರೂಪವಾಗಿ ನಮಗೆ ಬೆಳಕು ಚೆಲ್ತಾ ಹೋಗ್ತದೆ ಮನಸ್ಸಿನೊಳಗೆ. ಆ ಬೆಳಕಿನೊಳಗೆ ಸುಂದರವಾಗಿರ್ತಕ್ಕಂತಹ ಮಾತುಗಳು. ಆ ಮಾತುಗಳಲ್ಲಿ ಹೇಗಿರ್ತದೆ ಅಂತಂದ್ರ ಮಧುರತೆ ಇರ್ತದೆ, ಆ ಮಾತಿನಲ್ಲಿ ದೀಪ್ತಿ ಇರ್ತದೆ, ಆ ಮಾತಿನಲ್ಲಿ ಪರಸ್ಪರವಾಗಿರತಕ್ಕಂಥ ಒಲವು ಇರ್ತದೆ, ಪ್ರೀತಿ ಇರ್ತದೆ. ಇವೆಲ್ಲ ನಮ್ಮ ಶರಣರ ನಮಗೆಲ್ಲ ಹೇಳಿಕೊಟ್ಟಿರತಕ್ಕಂತಹ ಚಿಂತನೆಗಳು. ಅದಕ್ಕಾಗಿ ಮಾತಾಡಬೇಕಾಗಿದ್ರೆ ನಿನ್ನ ಎಚ್ಚರಿಕೆಯಿಂದ ಮಾತಾಡು, ನಡೆ ನೆಲೆಯಲ್ಲಿ ಸಾಧ್ಯವೇ ಅನ್ನೋದನ್ನು ತಿಳ್ಕೊಂಡು ಮಾತನಾಡು, ಸುಮ್ಮನೆ ಮಾತನಾಡಲಿಕ್ಕೆ ಹೋಗಬೇಡ. ಈ ಹಿನ್ನೆಲೆಯಲ್ಲಿ ನುಡಿಗಳು ವ್ಯಕ್ತಿ ಬೆಳಕಿನ ನೆಲೆಯಾಗಿ ನೋಡಬೇಕು. ನುಡಿಯೆಂಬಲಿಯೇ ನುಡಿ ಇದೆ, ನಡೆಯೆಂಬಲ್ಲಿಯೇ ನಡೆ ಇದೆ. ಮುಕ್ತಾಯಕ್ಕೆ ಹೇಳುವಂತ ಮಾತು ಇದು. ನುಡಿಯೆಂಬಲ್ಲಿಯೇ ನುಡಿ ಇದೆ, ನಡೆಯೆಂಬಲ್ಲಿಯೇ ನಡೆ ಇದೆ, ಭಾವಿಸೆಂಬಲ್ಲಿಯೇ ಭಾವ ಅದೆ, ಅಂದು ಮರೆದವನೆಂಬಲ್ಲಿಯೇ ಅರಿವು ಮರೆವೂ ಅದೆ, ಅಂಗದಲ್ಲಿ ಲಿಂಗ ಲೀಯವಾಯಿತೆಂದಡೆ ಅಲ್ಲಿಯ ಲಿಂಗ ಅದೇ, ಅನಂಗ ಸಂಗಿಯಾದನೆಂಬಲ್ಲಿಯೇ ವಿಷಯ ಸೂತಕ ಅದೆ, ನಾನೆಂಬಲ್ಲಿಯೇ ನೀನೆಂಬುದೂ ಇದೆ, ಅರಿದು ಮರೆದ ಪರಿ ಎಂತು ಹೇಳ. ಅರಿದು ಮರೆದ ಪರಿ ಎಂತು ಹೇಳ. ಮುಕ್ತಾಯಕ್ಕೆ ಹೇಳುವಂತಹ ಮಾತಿದು. ಅರಿವದ ಹೇಗೆ ಮರೆಯುವುದು? ಮರಿಲಾರದೆ ಮಾತಾಡ್ಬೇಕು, ಮರಿಲಾರ್ದನೆ ಕೆಲಸ ಮಾಡಬೇಕು, ಮರೆಯಲಾರ್ದನೆ ಜಾಗೃತನಾಗಿರ್ಬೇಕು. ಯಾಕಂದ್ರೆ ನೀನೊಂದು ಸಮಾಜದ ಘಟಕ. ಈಗ ನೀನು ಅರಿವು ನೆಲೆಯಲ್ಲಿ ನಡೆನುಡಿ ಸಿದ್ಧಾಂತದಲ್ಲಿ ಶ್ರೇಷ್ಠನಾಗಿ ನೀನೇ ಒಂದು ಸಿದ್ಧಾಂತ ಆದಿ ಅಂತಂದ್ರೆ ನಿನ್ನನ್ನ ನೂರಾರು ಜನ ನೋಡ್ತಾರೆ, ಅನುಕರಿಸ್ತಾರೆ. ನೀ ನಡೆದ ದಾರಿಯಲ್ಲಿ ಅವರು ನಡಿಲಿಕ್ಕೆ ಇಷ್ಟಪಡ್ತಾರೆ. ಆ ಕಾರಣ ನಡೆನುಡಿಯ ನೆಲೆ ಅದಲ್ಲ, ವ್ಯಕ್ತಿ ಆ ನೆಲೆಯಲ್ಲಿ ಶುದ್ಧತೆಯನ್ನ ಕಾಪಾಡಿಕೊಂಡು ಮುಂದೆ ಸಾಗಬೇಕು ಅನ್ನೋದು ಶರಣರ ಬಹಳ ಶ್ರೇಷ್ಠವಾಗಿರತಕ್ಕಂಥ ಮಾತು. ಅಲ್ಲಿ ಇನ್ನೊಂದು
ಅಕ್ಕ ಮಹಾದೇವಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾಳೆ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳಿಹಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ಆತ್ಮನಿವೇದನೆ ಹೇಗದೆ ನೋಡ್ರಿ. ಒಂದ್ ರೀತಿ ಒಳಗ ಅಕ್ಕನ ಅಂತರಂಗದ ನಿವೇದನೆಯ ಮಾತುಗಳದಾವಲ್ಲ, ವ್ಯಕ್ತಿಯ ಶ್ರೇಷ್ಠತೆಯನ್ನ ಸಾರತಕ್ಕಂಥ, ವ್ಯಕ್ತಿಯೊಬ್ಬನ ದಾರಿಯನ್ನ ತಿಳಿಸ್ತಕ್ಕಂಥ ಮಾತುಗಳಾಗ ಅವು ನಿಲ್ತವೆ. ಅದಕ್ಕಾಗಿ ಶುಚಿ ಶುಚಿ, ನಡೆ, ನುಡಿ, ತನು, ಮನ, ಭಾವ, 5 ಚಿಂತನೆಗಳನ್ನ ಆಕೆ ಹೇಳ್ತಾರೆ. ಇಲ್ಲಿ ಇವೆಲ್ಲವುಗಳನ್ನ ಇಟ್ಕೊಂಡು ನಾವು ಗಮನಿಸ್ತಾ 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 ಹೋದ ಹಾಗೆ ಒಂದು ಸಿದ್ಧಾಂತಕ್ಕೆ ನಾವು ಬರ್ತೇವೆ. ವ್ಯಕ್ತಿಯೊಬ್ಬ ಶ್ರೇಷ್ಠನಾಗಬೇಕು. ಸಪ್ತ ಸೂತ್ರಗಳಲ್ಲಿ ಅಪರೂಪದ ಶುದ್ಧತೆಯನ್ನ ಕಾಣ್ತೇವೆ. ಬಸವಣ್ಣನವರ ಎಲ್ಲರಿಗೂ ತಿಳಿದಿರುವಂಥ, ಎಲ್ಲರ ನಾಲಿಗೆ ಮೇಲಿರ್ತಕ್ಕಂಥ ಸೂತ್ರಗಳವು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ ಒಲಿಸುವ ಪರಿ. ನೋಡ್ರಿ, ಒಂದ್ ರೀತಿ ಒಳಗ ಇಲ್ಲಿ ನಡೆನುಡಿ ಸಿದ್ಧಾಂತ ಅನ್ನೋದ, ಭಾವನೆಲೆಯ ಮನದ ನೆಲೆಯ ಶುದ್ಧೀಕರಣ ಅನ್ನೋದ, ಒಟ್ಟು ವ್ಯಕ್ತಿಯ ಬೆಳವಣಿಗೆಯನ್ನ ಕಾಣಿಸ್ತೇವೆ. ಬಹುಶಃ ಹೇಳಿದಷ್ಟು ಸುಲಭವಲ್ಲದ ಸೂತ್ರಗಳು ಆಚರಣೆಯಲ್ಲಿ ವ್ಯಕ್ತಿಯೊಬ್ಬ, ಯಾಕಂದ್ರ ಇವತ್ತಿನ ಬದುಕಿನ ನೆಲೆ ನಾವೆಲ್ಲ ಕಾಣ್ತಾ ಹೋಗ್ತೇವೆ. ವರ್ತಮಾನದಲ್ಲಿ ಎಷ್ಟೆಷ್ಟು ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂತಹ ಘಟನೆಗಳು ನಡೀತವೆ ಅನ್ನೋದು ತಾವು ಎಲ್ಲ ಗಮನಿಸ್ತಾ ಇರ್ತೀರಿ. ಈ ಕಾರಣ ಸಮಾಜದ ಶುದ್ಧೀಕರಣಕ್ಕೆ ವ್ಯಕ್ತಿ ಶುದ್ಧೀಕರಣ ಮೊದಲನೇ ಹೆಜ್ಜೆಯಾಗಿ ನಿಂತು ವ್ಯಕ್ತಿ ಸುಧಾರಿಸ್ತಾ 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 ಹೋದ ಹಾಗೆ ಸಮಾಜ ಸುಧಾರಿಸ್ತಾ ಹೋಗ್ತದೆ. ಇದನ್ನ ಅರಿತುಕೊಳ್ಳಲಿಕ್ಕೆ ಶರಣರು ಹೇಳಿರ್ತಕ್ಕಂಥದ್ದುಂಟು. ಅದಕ್ಕೆ ಅರಿವೇ ಮೂಲ, ಅದೇ ನಮಗೆ ಗುರು. ಅದಕ್ಕಾಗಿನೇ ಅರಿವೇ ಗುರು. ಈ ಅರಿವೇ ಗುರುವನ್ನಾಗಿಟ್ಟುಕೊಂಡು ಭಾವವನ್ನು, ನಡೆಯನ್ನು, ನುಡಿಯನ್ನು, ಮನವನ್ನು ಶುದ್ಧವಾಗುವುದರ ಜೊತೆಗೆ ನಾವು ನಮ್ಮ ನೆಲೆಯನ್ನು ಸ್ಥಾಪಿಸಿಕೊಳ್ಬೇಕು. ಹೀಗೆ ಶರಣರು ವ್ಯಕ್ತಿ ನೆಲೆಯಿಂದ ಅಥವಾ ಅಂತರಂಗದ ನೆಲೆಯಿಂದ ಬಹಿರಂಗಕ್ಕೆ ಸಾಗಿರ್ತಕ್ಕಂಥ. ಅಂತರಂಗವೂ ಶುದ್ಧಿ ಆಗಬೇಕು, ಬಹಿರಂಗವೂ ಶುದ್ಧಿ ಆಗಬೇಕು, ವ್ಯಕ್ತಿ ನೆಲೆಯೂ ಶುದ್ಧ ಆಗಬೇಕು, ಸಮಾಜವೂ ಶುದ್ಧೀಕರಣ ಆಗಬೇಕು. ಇಷ್ಟು ತಿಳುವಳಿಕೆ ಮೂಡ್ತು ಅಂತಂದ್ರ ಅಲ್ಲಿ ಒಂದು ರೀತಿ ಒಳಗೆ ಆ ವ್ಯಕ್ತಿ ಬಹಳ ದೊಡ್ಡವನಾಗಿ ಬಿಡ್ತಾನೆ. ಈ ವ್ಯಕ್ತಿಯ ನೆಲೆಯೊಳಗೆ ಇದುವರೆಗೆ ನಾವು ಹಂಚಿಕೊಂಡಿರ್ತಕ್ಕಂಥ ವಿಚಾರಗಳದಾವಲ್ಲ, ಆ ವಿಚಾರಗಳು ಸಾಕಾರಗೊಂಡು ಅಂತಂದ್ರೆ ಆ ವ್ಯಕ್ತಿ ಬಹಳ ದೊಡ್ಡವನಾಗ್ತಾನೆ. ಆದ್ರೆ 12ನೇ ಶತಮಾನದಲ್ಲಿ ಆವತ್ತಿನ ಸಮಾಜ ಅನೇಕ ಸ್ತರಗಳಲ್ಲಿ ಪೈದಾಟವನ್ನು ಹೊಂದಿತ್ತು. ಮೇಲು ಕೀಳು ಇತ್ತು, ರಾಜಸತ್ಯ ಇತ್ತು, ಗಂಡು ಹೆಣ್ಣು ಎಂಬ ಭೇದ ಇತ್ತು, ವರ್ಗ ವರ್ಣ ಲಿಂಗಗಳು ಭೇದ ಸಂಸ್ಕೃತಿ ನೆಲೆಯಲ್ಲಿ ಇದ್ದು. ಇಂಥ ಸಮಾಜದಲ್ಲಿ ಶರಣರು ಬದುಕಿರತಕ್ಕಂಥದ್ದು. ಆವತ್ತಿನ
ನೆಲೆಯಾಗಿ ಶರಣರ ಚಿಂತನೆಗಳನ್ನ ನೋಡ್ತಾ ನೋಡ್ತಾ ಹೋದ ಹಾಗೆ ಶರಣರು ಹೇಳಿರುವ ಮಾತುಗಳದಾವಲ್ಲ, ಅವು ಬಹಳ ಅಪರೂಪವಾಗಿರ್ತಕ್ಕಂಥ. ಅವರು ಸಮಸಮಾಜವನ್ನ ನಿರ್ಮಿಸಬೇಕು, ಸಮಸಮಾಜ ಇರಬೇಕು ಅಂತ ಹಂಬಲಿಸಿರ್ತಕ್ಕಂಥವ್ರು. ಪಕ್ಷಿಗಳಲ್ಲಿ ಇಲ್ಲದ ಭೇದ, ಪ್ರಾಣಿ ಸಂಕುಲಗಳಲ್ಲಿ ಇಲ್ಲದ ಭೇದ ಮನುಷ್ಯರಲ್ಲಿ ಏಕೆ ಅನ್ನುವಂಥ ಪ್ರಶ್ನೆ ಶರಣರನ್ನು ತುಂಬಾ ಕಾಡ್ತು. ಅದಕ್ಕಾಗಿಯೇ ವರ್ಣಾಶ್ರಮ ಧರ್ಮವನ್ನ, ವರ್ಣಾಶ್ರಮ ನೀತಿಯನ್ನ ಅವರು ದೂರೀಕರಿಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದರು. ಸಮ ಸಮಾಜಕ್ಕೆ ಹಾತೊರೆದರು. ಆ ಸಮಾಜ ಬಹಳ ಸುಂದರವಾಗಿರುತ್ತದೆ ಅನ್ನೋದನ್ನ ಜಗತ್ತಿಗೆ ತಿಳಿಸಿಕೊಟ್ಟರು. ಜೊತೆಗೆ ಅವರಲ್ಲಿ ಸ್ತ್ರೀ ವಂದನೆಯ ಮಾತುಗಳು ಬಂದು, ಹೆಣ್ಣು ಮಕ್ಕಳಿಗೆ ಯಾವ ನೆಲೆಯಲ್ಲೂ ಅವಕಾಶಗಳಿರದ ಸಂದರ್ಭದಲ್ಲಿ ಅವಳಿಗೆ ಮಾತನಾಡಲು, ತನ್ನ ವಿಚಾರಗಳನ್ನು ಹಂಚಿಕೊಳ್ಳಲು, ಪುರುಷನ ಸಮಾನ ನೆಲೆಯೊಳಗೆ ಕುಳಿತುಕೊಳ್ಳಲು, ಸಂವಾದ ಮಾಡಲಿಕ್ಕೆ ಅವರು ಒಂದು ರೀತಿಯೊಳಗ ಅನುಕೂಲತೆಯನ್ನ ಮಾಡಿಕೊಟ್ರು. ಇಲ್ಲಿ ಈ ಹಿನ್ನೆಲೆಯಲ್ಲಿ ಶರಣರ ದಾರಿಯದಲ್ಲ, ಸಮಾಜದ ನೆಲೆಗೆ ಆ ತ್ವರಿತ ದಾನದ ನೆಲೆಯನ್ನ ದಾಸೋಹದ ನೆಲೆಯಾಗಿ, ಸ್ತ್ರೀಯರ ನಿಂದನೆಯನ್ನ ಸ್ತ್ರೀ ವಂದನೆ ಆಗಿ, ಸ್ತ್ರೀ ಪೂಜಿಸಲ್ಪಡುವವಳಾಗಿ, ಧರ್ಮದ ನೆಲೆಯನ್ನ ದಯಾಗುಣದ ನೆಲೆಯೊಳಗೆ, ಒಂದು ರೀತಿ ಒಳಗ ಮೂಢ ಭಕ್ತಿಯನ್ನ ವೈಚಾರಿಕ ಭಕ್ತಿಯನ್ನಾಗಿ, ಕ್ರಿಯಾಹೀನತೆಯನ್ನ ಸಕ್ರಿಯಾ ನೆಲೆಯಾಗಿ ಬೆಳೆಸಿದ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಬಸವಾದಿ ಶರಣರು ಅನ್ನೋದನ್ನ ಗಮನಿಸಬೇಕು. ಇಲ್ಲಿ ನಾವು ಏನ್ ಹೇಳ್ತೇವೆ, ಮಾರ್ಕ್ಸ್ ಆಗಿರಬಹುದು, ಗಾಂಧೀಜಿ ಆಗಿರಬಹುದು, ಅಂಬೇಡ್ಕರರಾಗಿರಬಹುದು, ಇವರೆಲ್ಲರ ಪೂರ್ವದಲ್ಲಿಯೇ ನಮ್ಮ ಶರಣರು ಸಮಾಜಕ್ಕೆ ಅದ್ಭುತವಾದ ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದು. ಅವರಲ್ಲಿ ಇದು ಬಹಳಷ್ಟು ಚಿಂತನೆಯ ಮೂಲಕ ಪಸರಿಸಿಕೊಂಡಿರ್ತಕ್ಕಂಥ, ಪ್ರಜೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನೆಲೆಯೊಳಗೆ ಇರುವಂತಹ ಪ್ರಜಾಪ್ರಭುತ್ವ ನೆಲೆ ಅದಲ್ಲ. ಇದನ್ನೇ ಶರಣರು ಒಂದು ರೀತಿಯೊಳಗೆ ಕಟ್ಟ ಬಯಸಿದ ಕಲ್ಯಾಣ ಸಮಾಜ ಅನ್ನುವಂತಹ ಅಭಿಪ್ರಾಯದಲ್ಲಿ ಕೆಲವು ವಿಚಾರಗಳನ್ನ ಈ ಸಮಾಜ ನೆಲೆಯಾಗಿ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ನೋಡ್ರಿ, ಸಿದ್ದರಾಮರು ಒಂದು ವಚನದೊಳಗೆ ಹೇಳ್ತಾರೆ, ನಾನಾಗ್ಲೇನೆ ಬಸವಣ್ಣನವರಂತೂ ಇವನಾರ ಎನ್ನ ಬೇಡ, ಇವ ನಮ್ಮವ ಅನ್ನು. ಅದರೊಳಗೆ ಬಹಳ ದೊಡ್ಡ ತತ್ವ ಇದೆ, ಮಾನವ ತತ್ವ ಇದೆ ಅದರೊಳಗಡೆ, ಮಾನವೀಯ ತತ್ವ ಇದೆ ಅದರೊಳಗಡೆ, ಒಂದೆಂಬ ತತ್ವ ಇದೆ ಅದರೊಳಗಡೆ. ನಾವೆಲ್ಲ ಭಗವಂತನ ನೆಲೆಯ ಅಲ್ಲಿ ಈ ಭೂಮಿಯ ಮೇಲೆ ಇರತಕ್ಕಂಥವರು. ಯಾಕೆ ಭಿನ್ನ ಭೇದ ಬೇಡ ಅನ್ನುವಂತ ಸಿದ್ಧಾಂತ ಬಸವಣ್ಣನವರದಾಗಿತ್ತು. ಇದೇ ಅದಕ್ಕಾಗಿನೇ ಎನ್ನಿಂದ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ನಾನು ಸಣ್ಣವ ಅಂದ್ರೆ ಮುಗಿದ ಹೋಯ್ತಲ್ಲ, ನಾನು ಕೊನೆಯವ, ನೀವೇ ದೊಡ್ಡವರು, ನೀವೇ ಮೊದಲಿಗರು. ಎಂಥ ತತ್ವ ಐತ್ರಿ ಇದು. ಬಹುಶಃ ಜಗತ್ತಿನ ನೆಲೆಯೊಳಗೆ ಏನೆಲ್ಲ ಅರ್ಥ ವಿಸ್ತಾರಿಸಿ ಬಿಚ್ಚಿಕೊಳ್ಳಿಕ್ಕೆ, ಮನುಕುಲದ ಉದ್ಧಾರಕ್ಕೆ ಬೇಕಾಗಿರುವಂತ ದಿಕ್ಸೂಚಿ ಮಾತುಗಳನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಸಿದ್ದರಾಮೇಶ್ವರರು ಈ ನೆಲೆಯ ಒಂದು ವಚನ ಬಹಳ ಚಂದ ಹೇಳಿದ್ದಾರೆ ನೋಡ್ರಿ. ಆ ವಚನ ಹೆಂಗದಂದ್ರ, ಜಾತಿ ವಿಜಾತಿಯ ನಿರ್ಗುಡಿಯ ಹೋದರೆ ಸುಡು ಹೋಗು ಎಂದು ನುಂಕಿತ್ತೇ ಜಲವು, ಆ ಜಲದಂತಾಗಬೇಡವೇ ನಮ್ಮ ಹಿರಿಯರು,
ಎನ್ನ ಮನ ವಿಚ್ಛಿಂದವಾಗದ ಒಂದೇ ಅಂದದಲ್ಲಿಂತಿಪ್ಪದಯ್ಯ ನಿಮ್ಮದೊಂದು ಸಮತಾ ಬುದ್ಧಿ ಎನ್ನದೊಂದು ಬಂದು ಪೊರ್ದಿಪದು ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ. ಎಷ್ಟು ಸ್ಪಷ್ಟವಾಗಿ ಸಿದ್ಧರಾಮ ಅರ ಈ ಚಿಂತನೆ ಅದಲ್ಲ ನೋಡ್ರಿ. ಜಾತಿ ವಿಜಾತಿ ಎರಡು ಜಾತಿಗಳು ಕೂಡ್ಕೊಂಡು ನೀರು ಕುಡ್ಲಿಕ್ಕೆ ಹೋದು. ಆಗ ನೀರ ಎಂದರೆ ಏ ನೀ ಜಾತಿ ಬಾ, ನೀ ಜಾತಿ ಬರಬೇಡ ಅಂತ ಹೇಳ್ತದ ನೀರು ಎಂದರೆ. ಎಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಡು ಹೋಗೆಂದು ನುಂಕಿತ್ತೆ ಜಲವು. ಇದನ್ನ ನಮ್ಮ ಹಿರಿಯರು ಯಾಕೆ ತಿಳ್ಕೊಳ್ಳೋದಿಲ್ಲ ನೋಡ್ರಿ. ಜಲದಂತಾಗಬೇಡವೇ ಹಿರಿಯರು. ಹಿರಿಯರು ತಿಳ್ಕೋಬೇಕಲ್ಲ ಇದನ್ನ, ತಮ್ಮ ಮಕ್ಕಳಿಗೆ ಹೇಳ್ಬೇಕಲ್ಲ ಇದನ್ನ. ಯಾವಾಗ ಹೇಳೋರು? ಇಂತಹ ತತ್ವ ಅನೇಕ ವಚನಕಾರರಲ್ಲಿ ನಾವು ನೋಡ್ಲಿದ್ದೇವೆ. ಬಹಳ ಅಪರೂಪದ ಮಾತು ಆಗಿ ನಮ್ಮ ಮುಂದೆ ಜಲದಂತಾಗಬೇಡವೇ ಹಿರಿಯರಾದವರು. ಎನ್ನ ಮನ ವಿಚ್ಛಿಂದವಾಗದೆ ಒಂದೇ ಅಂದದಲ್ಲಿ ಎಂತಿಪ್ಪದು ನಿಮ್ಮದೊಂದು ಸಮತಾ ಬುದ್ಧಿ ಎನ್ನನೆಂದು ಬಂದು ಪೊರ್ದಿಪದು ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆ ಬುದ್ಧಿ ನನ್ನಲ್ಲಿ ಯಾವಾಗ ಬರ್ತದಪ್ಪ? ನನ್ನಲ್ಲಿ ಯಾವಾಗ ಬರ್ಲಿಕ್ಕೆ ಸಾಧ್ಯದ? ಆ ಸಮತಾ ಬುದ್ಧಿ ಬರಬೇಕು, ಸಮತಾ ನೆಲೆ ಬರಬೇಕು, ಸಮನಿಷ್ಠೆ, ಸಮಭಾವ ಇವೆಲ್ಲ ಅರಳುವುದು ಯಾವಾಗ? ಈ ಹೇಳಿ ಸಿದ್ಧರಾಮರು ಬಹುಶಃ ನಮ್ಮೆಲ್ಲರ ಕಣ್ಣುಗಳನ್ನ ಮತ್ತೆ ಮತ್ತೆ ತೆರೆಸ್ತಾ ಹೋಗ್ತಾರೆ. ಅದಕ್ಕಾಗಿನೇ ಶರಣರು ಅಂದೂ ಪ್ರಸ್ತುತ, ಶರಣರು ಇಂದೂ ಪ್ರಸ್ತುತ, ಶರಣರು ಮುಂದೆಯೂ ಪ್ರಸ್ತುತ. ಬಹಳ ಮಹತ್ವದ ಮಾತಿದು. ಯಾಕೆಂದ್ರೆ ನಾವು ನೋಡ್ರಿ, ಬಸವಣ್ಣನವರು ಒಂದು ವಚನದೊಳಗೆ ಬರ್ತದೆ, ದಾಸಿಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸನವ ಮಾಡಿ ಬಿಡುವವರಿಗೆ ಪಂಚಮಹಾಮಾತಕ ನರಕ ಕಾಣ. ಸ್ವರ್ಗ ನರಕ ಅವೆಲ್ಲ ಎಲ್ಲೋ ಅದಾವಂತ ಎಂದು ಭಾವಿಸ್ಕೋಬಾರದು. ಅವು ಇಲ್ಲೇ ಅದಾವ, ನಮ್ಮಲ್ಲೇ ಅದಾವ, ನಮ್ಮ ನಡೆನುಡಿಗಳಲ್ಲೇನೆ ಅದಾವ. ಭೇದ ಸಂಸ್ಕೃತಿಯೇ ನರಕ, ಸಮ ಸಂಸ್ಕೃತಿಯೇ ಸ್ವರ್ಗ. ಎಷ್ಟು ತಿಳುವಳಿಕೆಯ ಮಾತು. ಸಮಾಜಕ್ಕೆ ಈ ಮಾತುಗಳು ಒಂದು ರೀತಿ ಒಳಗ ದಿಕ್ಸೂಚಿ ಅಲ್ಲದೆ ಮತ್ತೇನು? ವಿಚಾರ ಮಾಡಿ ನೋಡ್ರಿ. ಯಾಕಂದ್ರ ನಮ್ಮ ವೃತ್ತಿಗಳು ಜಾತಿಗಳಾದದ್ದು. ಒಂದು ರೀತಿ ಇವತ್ತು ಅದೇ ನೆಲೆಯಲ್ಲಿ ನಾವು ಹೊರಟಿರ್ತಕ್ಕಂಥದ್ದು ಒಂದು ಒಮ್ಮೊಮ್ಮೆ ವಿಷಾದ ಅನಿಸ್ತದೆ ಇದನ್ನು ಕೇಳಿದರೆ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದೊಳಗೆ ಜನಿಸಿದವರುಂಟೆ ಜಗದೊಳಗೆ. ಇದು ಕಾರಣ ಕೂಡಲ ಸಂಗಮ ದೇವ ಅಂಗಸ್ಥಲವ ನಂಬಿದವನೇ ಕುಲದಿರು. ಅಂಗದ ಮೇಲೆ ಲಿಂಗ ಬಂದ್ರೆ ಮುಗಿತಲ್ಲ ಮನುಷ್ಯ. ಅದೊಂದು ದೇವಸ್ ನೆಲೆಯ ಕುರು, ಅರಿವಿನ ಕುರು. ಹಾಗೆ ಅಂಗದ ಮೇಲೆ ಲಿಂಗ. ಅದು ನಮ್ಮ ಅರಿವನ್ನ ಜಾಗೃತಗೊಳಿಸ್ತಕ್ಕಂಥದ್ದು. ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮನಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲದಿರು. ಇಲ್ಲಿ ಹೇಳುವ ನುಡಿಗಳದವಲ್ಲ. ಹೀಗೆ ಇದೇ ಒಂದು ತತ್ವ, ಸಮ ಸಮಾಜ, ಸಮತಾ ಸಮಾಜ ಅನ್ನುವಂತಹದ್ದೊಂದು ತತ್ವ ಒಂದೊಂದು ಗಂಟೆ ಮಾತನಾಡಲಿಕ್ಕೆ ಅವಕಾಶ. ನಾವು ಇಂತಹ ಸಮಾಜವನ್ನ ಶರಣರು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರು ಅನ್ನೋದು ಎಲ್ಲ ತಮಗೆ ತಿಳಿದಿರತಕ್ಕಂಥ ಸಂಗತಿ. ಅವರ ಆ ಸಮಾಜದೊಳಗ
ಭ್ರಷ್ಟಾಚಾರ ಇರಬಾರದು. ಇವತ್ತೆಲ್ಲ ವರ್ತಮಾನದಲ್ಲಿ ಇದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು ದುಡಿತಾ ಇದ್ದಾವೆ. ದಿನ ದೂರದರ್ಶನಗಳಲ್ಲಿ, ಪತ್ರಿಕೆಗಳಲ್ಲಿ ಇದರ ಮುಖಗಳನ್ನು ತಾವು ಕಾಣ್ತಾ ಇರ್ತೀರಿ. ಆದರೆ ಆವತ್ತಿನ ಸಂದರ್ಭದಲ್ಲಿ ದೈವ ನೆಲೆಯೊಳಗೆ, ಜ್ಯೋತಿಷ್ಯ ನೆಲೆಯೊಳಗೆ, ಪಾಪ ಪುಣ್ಯ ನೆಲೆಯೊಳಗೆ ವ್ಯಕ್ತಿಗಳ ಮೋಸದ ನೆಲೆಯೊಳಗೆ ಭ್ರಷ್ಟಾಚಾರದ ತಾಂಡವವಾದ. ಆವಾಗ ಶರಣರು ಎಚ್ಚರಿಸಿದ್ರು, ಛಲ ಬೇಕು, ನಿಮ್ಗೆ ಛಲ ಬೇಕು. ಏನು ಛಲ ಬೇಕು? ಶರಣಂಗೆ ಪರಧನವನ್ನೊಲ್ಲೆನೆಂಬ. ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ. ಛಲ ಬೇಕು ಶರಣಂಗೆ ಪರಸತಿಯ ಸೇವೆಯನ್ನೊಲ್ಲೆನೆಂಬ. ಛಲ ಬೇಕು ಶರಣಂಗೆ ಪರದೈವವನ್ನೊಲ್ಲೆಂಬಿ ಅಂತ ನುಡಿಗಳು ನೋಡ್ರಿ. ಹೊನ್ನಿನೊಳಗೊಂದೆಳೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎನ್ನುವ ಮಾತುಗಳು ಗುರುಲಿಂಗ ಜಂಗಮದ ಹೆಸರಿನಿಂದ ಕಾಯಕ ಮಾಡಿ ಗುರುಚರಣಕ್ಕೆ ವಂಚಿಸಿ ತಾಯಿ, ತಂದೆ, ಬಂಧು ಬಳಗ, ಹೆಂಡತಿ, ಒಡಹುಟ್ಟಿದವರು ಎಂದು ಸಮಸ್ತ ಪದಾರ್ಥವ ತ್ಯಾಗೆಯ ಮಾಡಿದವನೊಬ್ಬ ಭಕ್ತದ್ರೋಹಿ ನೋಡ ಕೂಡಲ ಸಂಗಮ ದೇವ. ಇವೆಲ್ಲ ಆವತ್ತಿನ ಸಮಾಜವನ್ನ ಕಣ್ತೆರೆದು ನೋಡುವ ಹಾಗೆ ಶರಣರು ಹೇಳಿದ್ರು. ಯಾಕಂದ್ರೆ ಕಲ್ಯಾಣವನ್ನ ಕೇಂದ್ರವಾಗಿಟ್ಟುಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ನೆಲೆಯೊಳಗೆ ಶರಣ ಸಿದ್ಧಾಂತ ಯಾವ ಆಧುನಿಕ ಸೌಲಭ್ಯಗಳೂ ಇಲ್ಲದ ಆ ಕಾಲದಲ್ಲಿ ಹರಡಿಕೊಂಡಿತ್ತು. ಯಾಕೆ ಅಂದ್ರೆ ಇಂತಹ ಸತ್ವಶೀಲ ಮಾತುಗಳಿಗಾಗಿ, ಸತ್ವಶೀಲ ಚಿಂತನೆಗಾಗಿ. ಅವರ ಮಾತು ಹೆಂಗಿದ್ದು ಅಂತಂದ್ರೆ, ಅವರ ಚಿಂತನೆ ಹೇಗಿತ್ತು ಅಂತಂದ್ರೆ ಸತ್ಯ ನುಡಿಯುವುದು, ನ್ಯಾಯನುಷ್ಠಿರಿ, ದಾಕ್ಷಿಣ್ಯಪರ ನಾನಲ್ಲವಯ್ಯ, ಲೋಕ ವಿರೋಧಿ ಶರಣ ಆರಿಗೂ ಅಂಜುವವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದೊಳಗಿಪ್ಪ ನಾಗಿ. ಸತ್ಯ ಇದ್ರೆ ನಾ ಯಾಕೆ ಅಂಜಬೇಕು ಯಾರಿಗಾರ ಹೇಳಲಿಕ್ಕೆ? ಅವ್ರು ಹೇಳ್ತಾರ, ನ್ಯಾಯ ದೊಡ್ಡದು, ದಾಕ್ಷಿಣ್ಯ ದೊಡ್ಡದಲ್ಲ. ನ್ಯಾಯನಿಷ್ಠರಿ, ದಾಕ್ಷಿಣ್ಯ ಪರ, ಬಿಡಕಾಗಿ ಅಂತಂತೇವಲ್ಲ, ಅಂಥದ್ದಾಗಬಾರದು. ದಾಕ್ಷಿಣ್ಯ ಪರ ನಾನಲ್ಲವಯ್ಯ. ಇದಕ್ಕ ನಾವು ನ್ಯಾಯ ನಿಷ್ಠೂರಿ ಆದಾಗ ಖಂಡಿತವಾಗಿಯೂ ಮನುಷ್ಯ ಅನೇಕ ಜನರ ವಿರೋಧಿ ಕಟ್ಕೊಳ್ತಾನ. ಮತ್ತ ನಾವು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ನಿಷ್ಠತೆಯನ್ನ ಬಿಟ್ಟು ಬೇರೆ ದಾರಿ ಹಿಡಿದ್ರೆ ಹೇಗಾಗ್ತದೆ ಅನ್ನುವ ಚಿಂತನೆಯನ್ನ ಸಮಾಜ ನೆಲೆಯಲ್ಲಿ ಹೇಳಿ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡು. ಡಾಂಬಿಕತೆಯ ಭಕ್ತಿ ಎಲ್ಲೆಲ್ಲೂ ಹರಟಿರ್ತಕ್ಕಂಥದ್ದಾಗಿದೆ. ಅದಕ್ಕಾಗಿನೇ ಪ್ರತಿಯೊಬ್ಬ ಶರಣನಲ್ಲಿ, ನಾನು ಒಂದು ಮಾತು ಹೇಳಿದ್ದೆ ಆಗಲೇನೆ, ಶರಣ ಸಂಸ್ಕೃತಿ ಅಂತಂದ್ರೆ ಬದುಕಿನಲ್ಲಿ ಶಕ್ತಿ ತುಂಬುವ ಸಂಸ್ಕೃತಿ. ಓದ್ತಾ ಹೋಗ್ರಿ ನೋಡ್ರಿ, ಒಂದು ರೀತಿ ಒಳಗೆ ಶರಣರನ್ನ ಓದ್ತಾ ಚಿಂತನೆ ಮಾಡ್ತಾ ಹೋದ್ರೆ ಏನೋ ಒಂಥರ ಚೇತುಹಾರಿ ಆಗ್ತದೆ ಮನುಷ್ಯಗೆ. ಬಹಳ ಅದ್ಭುತವಾಗಿರತಕ್ಕಂಥ ನುಡಿಗಳನ್ನ ನಾವಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಅದ. ಅದಕ್ಕಾಗಿನೇ ಅವು ಸ್ಪಿರಿಟ್ ಆಫ್ ಲೈಫ್ ತರ ಶಕ್ತಿ ಪಡ್ತಕ್ಕಂಥ. ಈ ನೆಲೆಯೊಳಗೆ ದೇವಾಲಯ ಸಂಸ್ಕೃತಿಯನ್ನ, ಅದರ ಸುತ್ತಮುತ್ತ ನಡೆಯುವ ಆಚರಣೆಗಳನ್ನ ವಿಡಂಬನೆ ಮಾಡಿ ಶರಣರು ಹೇಳಿದ್ರು. ಈ ದೇಹವೇ ಬಹಳ ದೊಡ್ಡದು, ದೇಹ ಇದ್ರೆ ನಾವು ತಾನೇ. ನನ್ನ ದೇಹ ದೊಡ್ಡದು,
ದೇಹ ಇದ್ರೆ ಎಲ್ಲ. ಅದಕ್ಕಾಗಿ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿಯಿಲ್ಲ. ಸ್ಥಾವರದ ನೆಲೆಗೆ ಹೋಗಬೇಡ್ರಿ, ಜಂಗಮ ನೆಲೆಗೆ ಹೋಗ್ರಿ. ನೀರ ಕಂಡಲ್ಲಿ ಮುಳುಗುವರು, ಮರನ ಕಂಡಲ್ಲಿ ಸುತ್ತುವರು, ಒಣಗಿದ ಮರ ಬತ್ತುವ ಜಲ ಇವರನ್ನೆತ್ತ ಒಯ್ಯಬಲ್ಲದು ಕೂಡಲ ಸಂಗಮ ದೇವ. ನೋಡ್ರಿ, ಈ ನುಡಿಗಳು ಏನದಾವಲ್ಲ, ಸಮಾಜ ಕಣ್ಣು ತೆರೆದು ನೋಡುವಂಗ ಮಾಡುದು, ಸಮಾಜದ ಚಿಂತನೆ ಬೆಳೆಯುವ ಹಾಗೆ ಮಾಡುದು, ವೈಚಾರಿಕತೆಯ ದಾರಿಯನ್ನ ತೋರಿಸಿದು, ಸಾಮರಸ್ಯದ ಹೂವನ್ನ ಅರಳಿಸಿದು, ಸಮತೆಯ ಬಳ್ಳಿ ಬೆಳೆಯುವಂತೆ ಮಾಡಿದು. ಈ ಕಾರಣಕ್ಕಾಗಿನೇ ನಾವು ಮತ್ತೆ ಮತ್ತೆ ಶರಣರನ್ನ ನೆನಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಹೆಣ್ಣು ಮಕ್ಕಳು ಅವರು ಮನಿ ಬಿಟ್ಟೆ ಹೊರಗೆ ಇನ್ನು ವಿದ್ಯಾಭ್ಯಾಸ ಅಂತೂ ದೂರದ ಮಾತು, ಮನಿ ಬಿಟ್ಟು ಹೊರಗೆ ಬರುವ ಪ್ರಸಂಗವೇ ಶರಣರ ಶರಣ ಕಾಲ ಅಥವಾ 12ನೇ ಶತಮಾನದವರೆಗೆ ಕಠಿಣದ ನೆಲೆಯಾಗಿತ್ತು. ಇತಿಹಾಸದ ಪುಟಗಳು ನಮಗೆ ಹೇಳ್ತವೆ, ಅಂಥ ಹೆಣ್ಣು ಮಕ್ಕಳನ್ನ ಎಷ್ಟು ಅದ್ಭುತವಾಗಿ ದೈವತ್ವದ ನೆಲೆಗೆ ಏರಿಸಿ, ಹೆಣ್ಣು ಮಾಯೆ ಎಂಬರು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ. ಹೆಣ್ಣು ಮಕ್ಕಳನ್ನ ಮಾಯೆ ಅಂತ ಕರೆಯುವುದನ್ನ ಮರೆತು ಬಿಡು ನೀನು, ಅವಳನ್ನ ಮಾತೆ ಅಂತ ಕರಿ. ಇದು ಶರಣ ಸಿದ್ಧಾಂತ. ಅಂಥ ಗೌರವವನ್ನ ನಮ್ಮ ತಾಯಂದಿರಿಗೆ, ಸಹೋದರಿಯರಿಗೆ ಶರಣರು ಕೊಟ್ಟರು. ಅದಕ್ಕಾಗಿನೇ ಅಕ್ಕ ಮಹಾದೇವಿ ಎನ್ನ ಇಡೀ ಶರಣ ಸಂಕುಲ ಕಿರಿಯರಾದವರು ಹಿರಿಯರಾದವರು ಅಕ್ಕ ಎಂಬ ಭಾವ ಬೆಳೆಯಿತು, ಮನತುಂಬಿ ಮಾತನಾಡುವ ಹಾಗೆ ಕಾರಣವಾಯಿತು. 33ಕ್ಕೂ ಅಧಿಕ ಶರಣೆಯರು ವಚನಗಳನ್ನ ಬರೀಲಿಕ್ಕೆ ಸಾಧ್ಯತೆ ಆಯಿತು. ಇದು ಸಾಮಾನ್ಯ ಸಂಗತಿಯಾಗಿರತಕ್ಕಂಥದ್ದು. ಯಾಕೆ ಅಂತಂದ್ರೆ ದೈಹಿಕ ನೆಲೆಯಲ್ಲಿ, ಜೈವಿಕ ನೆಲೆಯಲ್ಲಿ ಒಂದಿಷ್ಟು ನಾವು ಹೆಣ್ಣು ಗಂಡು ಬದಲಾವಣೆ ಇರಬಹುದು, ಆದರೆ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಇದು ಅರಿವಿನ ಬೆಳಕು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮರಂತೂ ಹೆಣ್ಮಕ್ಕಳನ್ನ ಕುರಿತು ಹೇಳಿದ ಈ ಮಾತು ಬಹಳ ದೊಡ್ಡದಾಗಿರ್ತಕ್ಕ ಅಂಥ ಗೌರವ. ಅವಳನ್ನ ಮಾತೆ, ಸಹೋದರಿ, ಅಕ್ಕ. ನೋಡ್ರಿ, ಈ ಪದಗಳಲ್ಲೇ ಎಂಥ ಬಂಧುತ್ವ ಇದೆ. ಅಕ್ಕ ಅನ್ನೋದ್ರೊಳಗ, ತಂಗಿ ಅನ್ನೋದ್ರೊಳಗ, ಶರಣೆ ಅನ್ನೋದ್ರೊಳಗ, ಮಾತೆ ಅನ್ನೋದ್ರೊಳಗ ಎಂಥ ಗೌರವ ಅದು. ಈ ಗೌರವವನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ತಂದುಕೊಟ್ಟ ಕೀರ್ತಿ ನಮ್ಮ ಶರಣರಿಗೆ ಸಲ್ಲುತ್ತದೆ. ಇನ್ನ ಶರಣರು ಇಡೀ ಸಮಾಜವನ್ನು ಅವಲೋಕಿಸಿ ಜಗತ್ತಿಗೆ ಮಾರ್ಗದರ್ಶಕವಾಗುವಂತಹ 2 ಸೂತ್ರಗಳನ್ನು ಹೇಳಿ ಜಗತ್ತಿನ ಸಮಾಜ ಸ್ವೀಕರಿಸಬೇಕು. ಅದಕ್ಕಾಗಿ ಇವತ್ತು ಶರಣರು ಕರ್ನಾಟಕದವರೊಂದಿಗೆ ಭಾರತೀಯರೊಂದಿಗೆ ಜಾಗತಿಕ ನೆಲೆಯಲ್ಲಿ ವಿಸ್ತರಿಸಿಕೊಂಡವರು ಅನ್ನೋದನ್ನ ನಾವು ಗಮನಿಸಬೇಕು. ಅವರನ್ನ ಜಾಗತಿಕ ಚಿಂತಕರು ಅಂತ ಬಹಳ ಅಭಿಮಾನದಿಂದ ನಾವೆಲ್ಲ ಕನ್ನಡಿಗರು ಹೇಳ್ಬೇಕಾಗಿರತಕ್ಕಂಥದ್ದು. ಯಾಕಂದ್ರೆ ಇಡೀ ಕನ್ನಡ ಸಾಹಿತ್ಯದೊಳಗ
ಕಿರೀಟಪ್ರಾಯವಾಗಿರತಕ್ಕಂಥ ವಚನ ಅಥವಾ ವಚನ ಸಾಹಿತ್ಯ ಜಗತ್ತಿನ ಸಾಹಿತ್ಯದ ನೆಲೆಗೆ ದೊಡ್ಡ ಕೊಡುಗೆಯಾಗಿ ನಿಂತಿರತಕ್ಕಂಥದ್ದು. ಯಾಕಂದ್ರೆ ಅಷ್ಟು ಗಟ್ಟಿತನ ಅದರಲ್ಲಿ ಅದ, ಅಷ್ಟೊಂದು ವೈಚಾರಿಕತೆ ಅದರಲ್ಲಿ ಅದ, ಮಾನವನ ಬೆಳವಣಿಗೆ ಸಶಕ್ತವಾದ ಗುಣಗಳು ಅದರಲ್ಲಿ ಅದಾವ. ಈ ವಿಚಾರವನ್ನು ನಾವು ನೋಡ್ತಾ ಹೋದ ಹಾಗೆ ಕಾಯಕ ದಾಸೋಹದ ಬಗ್ಗೆ ಅವರು ಹೇಳಿದ ನುಡಿಗಳದಾವಲ್ಲ, ಬಹುಶಃ ಅವೆಲ್ಲ ಮತ್ತೆ 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 ನೆನೆಯುವಂತೆ ಮಾಡ್ತಕ್ಕಂಥದ್ದು. ಕಾಯಕ ಅಂದ್ರೆ ಒಂದ್ ರೀತಿ ಬರೀ ದುಡಿಮೆ ಅಲ್ಲ ಅದು. ಕಾಯಕ ಒಂದು ಪೂರ್ಣ ಪದ ಶ್ರೇಷ್ಠತೆ ಹೊಂದಬೇಕಾಗಿದ್ರೆ ದುಡಿಮೆ ಅಧಿಕ ದಾಸೋಹ ಇಜ್ವಲ್ ಟು ಕಾಯಕ ಆಗ್ತೈತಿ. ದಾಸೋಹ ಒಳಗೊಳ್ಳದ ದುಡಿಮೆ ಅಥವಾ ಅದು ದುಡಿಮೆ ಅಲ್ಲ, ಅದು ಕಾಯಕ ಆಗಂಗಿಲ್ಲ. ಇದು ಬಹಳ ನಮ್ಮನ್ನ ಎಚ್ಚರಿಸ್ತಕ್ಕಂಥದ್ದು. ಈ ಕಾಯಕಕ್ಕೆ ಕೈಲಾಸದ ಸ್ಥಾನ ಪಟ್ಟವರು ಶರಣರು. ಕಾಯಕವೇ ಕೈಲಾಸ. ಅದಕ್ಕೆ ಮಾರಯ್ಯ ಹೇಳಿರ್ತಕ್ಕಂಥ ಮಾತಿದು ನೋಡ್ರಿ, ಕಾಯಕದಲ್ಲಿ ನಿರತನಾದೊಡೆ ಗುರುವನ್ನು ಮರಿಬೇಕು, ಲಿಂಗ ಪೂಜೆಯನ್ನೂ ಮರಿಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಗುರುಲಿಂಗ ಜಂಗಮ ತನುಮನ ಧನಗಳನ್ನು ಕೊಡುದೇನು ತ್ರಿವಿಧ ದಾಸೋಹದಲ್ಲ, ಅದೆಲ್ಲ ಇದರಾಗೆ ಅದ. ಇಲ್ಲಿ ಕಾಯಕದಲ್ಲಿ ನಿರತರಾದ್ರೆ ಗುರು ದರ್ಶನ ಆಗ್ಲಿ, ಲಿಂಗ ಪೂಜೆ ಆಗ್ಲಿ, ಜಂಗಮ ಮುಂದಿದ್ದರೂ ಹಂಗು ಹರಿಯುವುದಾಗ್ಲಿ ಆಗ್ಬೇಕು. ಯಾಕಂದ್ರೆ ಕಾಯಕ ಅಷ್ಟು ದೊಡ್ಡದು. ಯಾಕಂದ್ರೆ ಅವ್ರು ಹೇಳ್ತಾರೆ, ಕಾಯಕ ಮಾಡಲಾರದನೆ ನಾವು ಬದುಕುವುದು ಕರಕಷ್ಟ. ಗುರುವಾದರೂ ಕಾಯಕದಿಂದಲೇ ಜೀವನ ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಇದು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಅಂತ ಹೇಳ್ತಾರೆ ನಮ್ಮ ನೂಲಿಯ ಚಂದಯ್ಯನವರು. ಕಾಯಕಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಿದ ಶರಣರು. ಐದಕ್ಕೆ ಮಾರಯ್ಯನಾಗಿರಬಹುದು, ಐದಕ್ಕೆ ಲಕ್ಕಮ್ಮ ಆಗಿರಬಹುದು, ನಮ್ಮ ನೂಲಿಯ ಚಂದಯ್ಯನವರು ಎಂತ ಶಕ್ತಿ ಹೇಳ್ತಾರೆ ನೋಡ್ರಿ. ಸೋಹಂ ಅನ್ನದೆ ದಾಸೋಹಂ ಅನ್ನೋ. ಯಾಕಂದ್ರೆ ಒಂದೇ ಬಸವಣ್ಣನವರ ವಚನದಲ್ಲಿ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನುಮನ ಧನ ಸಲುವಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು, ಮನ ದಾಸೋಹಕ್ಕೆ ಈಯುವಂತೆ ಮಾಡು, ಧನ ದಾಸೋಹಕ್ಕೆ ಸವಿದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಹಾಡಿ ಆಡಿ ನೋಡಿ ಕೂಡಿ ಭಾವಿಸಿ ಚುಕಿಸಿ ಪರಿಣಮಿಸುವಂತೆ ಮಾಡು ಕೂಡಲ ಸಂಗಮ ದೇವಾ. ಇಷ್ಟು ವೈಚಾರಿಕ ಮಾತೈತೆ ನೋಡ್ರಿ. ದುಡಿಮೆಯನ್ನ ಮಾಡಿ ಗಳಿಸಿದರಲ್ಲಿ ದಾಸೋಹಕ್ಕೆ ವಿನಿಯೋಗ ಮಾಡಿದಾಗ ಅದು ಕಾಯಕ ಆಗ್ತದೆ. ಯಾಕಂದ್ರೆ ಕಾಯಕ ಇಲ್ಲಿ ಸಾಮಾನ್ಯವಾದ ದುಡಿಮೆ ಕಾಯಕ ಅಲ್ಲ, ದಾಸೋಹವನ್ನು ಒಳಗೊಂಡ ದುಡಿಮೆ ಇದ್ರೆ ಅದು ಕಾಯಕ. ಯಾಕಂದ್ರೆ ಕಾಯಕವನ್ನ ಕೈಲಾಸಕ್ಕೇರಿದ ಶಕ್ತಿವಂತರು ನಮ್ಮ ಶರಣರು. ಕೈಲಾಸ ಅಲ್ಲಿ ಇಲ್ಲಿ ಇಲ್ಲ, ನಿನ್ನ ದುಡಿಮೆ ಮತ್ತು ವಿನಿಯೋಗದಲ್ಲಿಯೇ ಕೈಲಾಸವಿದೆ ಅಂತ ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದುಂಟು. ಏನಪ್ಪ ಇವುಡಿ ಹೀಗೆ ಶರಣರ ಚಿಂತನೆಗಳು ಬೆಳೀತಾ ಬೆಳೀತಾ ಸಾಮಾಜಿಕ ಬೆಳವಣಿಗೆಗೆ ಕಾರಣ ಆಗ್ತವೆ. ಕಾಯಕದಲ್ಲಿ
ದೇಹ ಮನಸ್ಸುಗಳ ಸಮ್ಮಿಲನ ಕ್ರಿಯೆ, ಕಾಯಕದಲ್ಲಿ ಮೇಳು ಕೀಳುಗಳಿಲ್ಲ ಅನ್ನುವಂತಹ ಚಿಂತನೆಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಅವರೆಲ್ಲ ಬಯಸಿದ್ದು ಕಲ್ಯಾಣ ನೆಲೆಯ ಸಮಾಜ. ಕಲ್ಯಾಣದಲ್ಲಿದ್ದು ಕಲ್ಯಾಣ ನೆಲೆಯ ಸಮಾಜವನ್ನ ಕಟ್ಟಲಿಕ್ಕೆ ಕಾರಣರಾದವರು ನಮ್ಮ ಬಸವಾದಿ ಶರಣರು. ಅದಕ್ಕಾಗಿ ಬಸವಣ್ಣವರು ಒಂದು ವಚನದೊಳಗೆ ಬರ್ತದೆ, ಕಲ್ಯಾಣದೊಳಗಿರುವ ಗಣಗಳೆಲ್ಲರನು ಕೂಡಲ ಸಂಗಯ್ಯ ನಿಮ್ಮೊಳಕೊಂಡು ಸುಖಿಯಾಗಿರ್ದನು. ನೋಡ್ರಿ ಎಂಥ ಚಿಂತನೆ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗು ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ. ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಸಂಖ್ಯಾತ ಭಕ್ತ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಷಿಯೇ. ಶಿವಭಕ್ತರಿದ್ದ ದೇಶ ಪಾವನ ಎಂಬುದು ಹುಷಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆನು ಕಾಣ ಗುಹೇಶ್ವರ. ಅಲ್ಲಮ್ಮನ ಈ ನುಡಿ ಇಡೀ ಕಲ್ಯಾಣದ ಚಿಂತನೆಯನ್ನು ನಮಗೆ ತಿಳಿಸಿಕೊಡ್ತಕ್ಕಂತಹದ್ದು. ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರು ಬಸವಣ್ಣನವರು. ಅವರನ್ನ ಕೇಂದ್ರವಾಗಿಟ್ಟುಕೊಂಡ ಎಲ್ಲ ಶರಣರು ಬೆಳವಣಿಗೆಗೆ, ಸಮಾಜದ ಬೆಳವಣಿಗೆಗೆ ಕಾರಣರಾದರು. ಸಮಾಜ ಕಾಯಕ ನೆಲೆಯ ಸಮಾಜ ಇರಬೇಕು, ಶುದ್ಧಿ ಸಮಾಜ ಇರಬೇಕು, ನಿರ್ಮಲ ಸಮಾಜ ಇರಬೇಕು. ಯಾಕೆ ಅಂತಂದ್ರೆ ನಡೆನುಡಿ ಒಂದಾದ ಭಕ್ತರು ಅಥವಾ ಜೀವಿಗಳಿದ್ರೆ ಆ ಸಮಾಜ ಶುದ್ಧತೆಯ ಸಮಾಜ ಆಗ್ತದೆ. ಹೀಗೆ ಶರಣರ ಚಿಂತನೆ ಈ ನೆಲೆಯೊಳಗೆ ಇನ್ನೂ ವಿಸ್ತರಿಸಬಹುದು. ವ್ಯಕ್ತಿ ನೆಲೆಯ ಸಿದ್ಧಾಂತದ ನೆಲೆಯನ್ನ, ಸಮಾಜ ನೆಲೆಯ ಸಿದ್ಧಾಂತವನ್ನು ಇಟ್ಕೊಂಡು ಈ ವಿಚಾರಗಳನ್ನು ಇನ್ನಷ್ಟು ಮತ್ತಷ್ಟು ವಿಸ್ತರಿಸಲಿಕ್ಕೆ ಸಾಧ್ಯ ಇದೆ. ಇದು ನಮ್ಮ ಶರಣರ ವ್ಯಕ್ತಿ ಮತ್ತು ಸಮಾಜ ನೆಲೆಯ ಚಿಂತನೆಗಳು ಅಂತ ನಮ್ಗೆಲ್ಲ ತಿಳಿಸ್ತಾ, ಇದುವರೆಗೆ ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ಇದರೊಳಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕಮ್ಮಾರ್ ಸರ್ಗೆ, ಸರಿ ಶೆಲ್ವಡಿ ಮೊದಲಿಗೆ ನಾನು ಅಭಿಮಾನದ ವಂದನೆಗಳನ್ನ, ಶರಣಾರ್ಥಿಗಳನ್ನ, ಜೊತೆಗೆ ನನ್ನ ಮಾತುಗಳನ್ನ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಎನ್ನುವ ವಚನದಂತೆ ಯಾವ ವಿಷಯ ತೆಗೆದುಕೊಂಡ್ರೂ ಸಹ ಅದು ನಮ್ಮ ಅರಿವಿಗೆ ಅಗತ್ಯವಾಗಿರುವಂತೆ ಶರಣರ ಒಂದು ಜೀವನೋತ್ಸಾಹ ಎಂಥದ್ದು ಮತ್ತು ಶರಣರು ಸರಳತೆಯೊಂದಿಗೆ ನಡೆಸಿದ ಜೀವನ, ಅಂತರಂಗ ಬಹಿರಂಗಗಳ ಒಂದು ಆತ್ಮಾವಲೋಕನ ಮಾಡಿಕೊಂಡ ರೀತಿ, ಅದನ್ನ ಬಸವಣ್ಣನವರ ಮತ್ತು ಚನ್ನಬಸವಣ್ಣನವರ ಅನೇಕ ಶರಣೆಯರ ವಚನಗಳೊಂದಿಗೆ ಸರ್ ನಮಗ್ ಹೆಂಗ್ ತಿಳಿಸ್ಕೊಟ್ರಂದ್ರ ತೆಂಗಿನ ತಿಳನೀರಿನಂಗ ರಸವತ್ತಾಗಿ ಮತ್ತು ಅರ್ಥವತ್ತಾಗಿ ಸಮಾಧಾನವಾಗಿ ಶರಣರು ಮತ್ತು ವ್ಯಕ್ತಿ ಸಮಾಜ ಎನ್ನುವ ವಿಷಯದ ಕುರಿತು ಅತ್ಯದ್ಭುತವಾಗಿ ತಾವು ಉಪನ್ಯಾಸ ನೀಡಿದ್ರಿ ಅಂತ ಹೇಳೋದಕ್ಕೆ ಖುಷಿ ಆಗತ್ತೆ ಸರ್. ತಮಗೆ ಅನಂತ ಶರಣಾರ್ಥಿಗಳು ಸರ್. ಇದೀಗ ಪ್ರಶ್ನೋತ್ತರ ಮತ್ತು ಸಂವಾದವನ್ನ ಶರಣರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅಣ್ಣ ಅವರು ನಡೆಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರೂ ಶರಣಾರ್ಥಿಗಳು. ನಮ್ಮ ಮಿತ್ರರಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರು ಒಂದು ಉತ್ತಮ ಉಪನ್ಯಾಸವನ್ನ ನಮಗೆ ನೀಡಿದ್ದಾರೆ. ಇದೀಗ ಸಂವಾದ ಕಾರ್ಯಕ್ರಮ. ಮೊದಲಿಗೆ ನಮ್ಮ ಹಮೀದಾ ಬೇಗಂ ಮೇಡಮ್ ಅವರು ಮಾತನಾಡ್ಬೋದಾ? ಓಕೆ. ಶಿವಪ್ರಕಾಶ್ ಅವರು ನಾರ್ಮಲಿ ಇರ್ತಿದ್ರು, ಇವತ್ತು ಇಲ್ಲ ಅನ್ಸುತ್ತೆ. ನಂದೀಶ್ವರ ಅವರು ಇಲ್ಲ. ಹಲೋ, ಹಾ ಹೇಳಿ. ಎಲ್ಲರಿಗೂ ಶರಣಾರ್ಥಿ. ನಿಜಕ್ಕೂ ಇವತ್ತು ಮೇಟಿ ಗುರುಗಳು
ಒಂದು ಉತ್ತಮವಾದಂಥ ಒಂದು ವೈಚಾರಿಕ ನೆಲೆಯುಳ್ಳಲ್ಲಿ ಅಂತ ಒಂದು ಚಿಂತನಶೀಲವಾದಂಥ ವಿಚಾರಗಳನ್ನ ತಮ್ಮ ಉಪನ್ಯಾಸದಲ್ಲಿ ನೀಡಿದರು. ಅನೇಕ ವಚನಗಳ ಮೂಲಕ ನಮಗೆ ಬಹಳಷ್ಟು ವಿವರವಾದಂಥ ವಿಷಯವನ್ನ ತಿಳಿಸಿಕೊಟ್ಟರು. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಇಂಥ ಒಂದು ಅವಕಾಶ ಎಲ್ಲರಿಗೂ ಮಾಡಿಕೊಟ್ಟಂತ ತಮಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಸಪ್ನಾ ಆನಿಗೋಳ ಅವರು ಮಾತಾಡ್ಬೋದಾ? ಓಕೆ, ನೆಕ್ಸ್ಟ್ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಅವ್ರು ಮಾತಾಡ್ಬೋದಾ? ಓಕೆ, ಸಂವಾದದಲ್ಲಿ ಇವತ್ತು ಹಮೀದಾ ಬೇಗಂನವರೊಬ್ಬರೇ ಮಾತಾಡಿದ್ರು. ಇರ್ಲಿ, ನೆಕ್ಸ್ಟ್ ಶರಣ ಸಮರ್ಪಣೆಗೆ ಹೋಗೋಣ ಅನ್ಸುತ್ತೆ. ಹಾ, ಶರಣ ಸಮರ್ಪಣೆ ಮಾಡ್ರಿ. ಓಕೆ, ಎಲ್ಲರಿಗೂ ಶರಣಾರ್ಥಿಗಳು. ಎಂದಿನಂತೆ ನಮ್ಮ ವಚನ ಮಂದಾರದಲ್ಲಿ ಮಕ್ಕಳಿಗಾಗಿಯೇ ಒಂದು ಕಾರ್ಯಕ್ರಮ ಇಟ್ಟಿದ್ದು ವಚನ ಪ್ರಾರ್ಥನೆ ಅಂತ. ಇಲ್ಲಿಯವರೆಗೆ 62 ಮಕ್ಕಳು ನಮ್ಮ ವಚನ ಮಂದಾರದಲ್ಲಿ ವಚನ ಪ್ರಾರ್ಥನೆ, ಎಲ್ಲರೂ ಸರಿಸುಮಾರು 5-6 ವರ್ಷದ ಒಳಗಿನ ಮಕ್ಕಳೇ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತಿನ ಕುಮಾರಿ ಬಸವ ಸಂಹಿತಾ ಭದ್ರಾವತಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮತ್ತು ನಂಬರು ನೆಚ್ಚರು ಬರಿದೆ ನುಡಿಯವರು ಅಂತಕ್ಕಂಥ 2 ವಚನಗಳನ್ನ ಆ ಮಗು ಆಡ್ತು. 5 ವರ್ಷ 4 ವರ್ಷ 11 ತಿಂಗಳು ಅಂತ ಅವ್ರ ತಾಯಿ ಹೇಳ್ತಾ ಇದ್ರು. ಅಂದ್ರೆ ಈಗಿನಿಂದನೇ ಈ ವಚನ ಗಾಯನ ಅಥವಾ ವಚನಗಳನ್ನ ಓದೋ ಸಂಸ್ಕೃತಿಯನ್ನ ಬೆಳೆಸಿದ್ರೆ ಮುಂದೆ ಅವ್ರಿಗೆ ಉಪಯೋಗ ಆಗ್ಬೋದು, ಸಂಸ್ಕಾರ ಸಿಗ್ಬೋದು ಅಂತಕ್ಕಂಥ ಒಂದು ಪ್ರಯತ್ನ ವಚನ ಮಂದಾರದ ವತಿಯಿಂದ ನಡೀತಾ ಇದೆ. ಹಾಗಾಗಿ 63ನೆಯ ಮಗುವಾಗಿ ಇವತ್ತು ವಚನ ಪ್ರಾರ್ಥನೆಯನ್ನ ಮಾಡಿದಂಥ ಕುಮಾರಿ ಬಸವ ಸಂಹಿತಾ ಭದ್ರಾವತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಶ್ರೀಮತಿ ಸುನೀತಾ ಅಂಗಡಿ ಇಳಕಲ್ ಅವರು ಇಂದಿನ ಅತಿಥಿ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಬಹುಮುಖ್ಯವಾಗಿ ಇಂದಿನ ಉಪನ್ಯಾಸದಲ್ಲಿ ಶರಣರು ಮತ್ತು ವ್ಯಕ್ತಿ ಹಾಗೂ ಸಮಾಜ ಇದರ ಕುರಿತು ಒಂದು ಉತ್ತಮ ಚಿಂತನೆಯನ್ನ, ಒಂದು ಪ್ರಬುದ್ಧ ಉಪನ್ಯಾಸವನ್ನ ಡಾಕ್ಟರ್ ಮಲ್ಲಿಕಾರ್ಜುನ ಮೇತ್ರಿ ಅವರು ನಮಗೆ ಉಣಬಡಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಪುಲ್ಲಿಂಗ ಪೆದ್ದಿಯವರ ಒಂದು ವಚನ ಬಹಳ ಜನಿಜನಿತವಾದಂಥ ಅದ್ಭುತವಾದಂಥ ಒಂದು ವಚನ, ಲೋಕದಂತೆ ಬಾರರು ಲೋಕದಂತೆ ಇರರು ಅಂತಕ್ಕಂಥ ಒಂದು ವಚನ. ಅಂದ್ರೆ ಇಡೀ ಸಮಾಜದ ಒಂದು ವಿಡಂಬನಾತ್ಮಕ ಚಿಂತನೆಯನ್ನ ಉರ್ಲಿಂಗ ಪೆದ್ದಿಗಳು ಇದರಲ್ಲಿ ಮಾಡ್ತಾರೆ ಅಂತಕ್ಕಂಥ ಚಿಂತನೆ. ಒಂದು ಉತ್ತಮ ಪ್ರಾರಂಭವನ್ನ ಒಂದು ಉತ್ತಮ ವಚನದಿಂದ ಮಾಡಿದ್ರು. ವಚನ ಅಂದ್ರೆ ಏನು, ಆ ನಡೆನುಡಿ ಸಿದ್ಧಾಂತದ ಕುರಿತು ಒಂದು ಉತ್ತಮ ಚಿಂತನೆಯನ್ನ ವ್ಯಕ್ತಪಡಿಸಿದ್ರು. ಇದರಲ್ಲಿ ಮೇನ್ ಆಗಿ ಅವರು ಪ್ರತಿಪಾದನೆ ಮಾಡಿದಂತಹ ಒಂದು ಸಿದ್ಧಾಂತ ಅಂದ್ರೆ ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ ಕಲ್ಯಾಣ ಹೇಗಾಗ್ತದೆ ಅಂತಕ್ಕಂಥ ಒಂದು ಚಿಂತನೆಯನ್ನ ಮೇತ್ರಿ ಸಾಹೇಬರು ಇವತ್ತು ನಮಗೆ ಉಣಬಡಿಸಿದ್ದಾರೆ. ನಾನು ಒಳ್ಳೆಯವನಾದರೆ ಇಡೀ ಸಮಾಜ ಒಳ್ಳೆಯವನಾಗ್ತದೆ ಅಂತಕ್ಕಂಥ ಮಾತು ಅತ್ಯಂತ ಪ್ರಬುದ್ಧವಾದ ಚಿಂತನೆ. ಈ ಒಂದು ಶರಣರು ಮತ್ತು ವ್ಯಕ್ತಿ ಸಮಾಜಕ್ಕೆ ಕೊಡುವ ಒಂದು ಟ್ಯಾಗ್ಲೈನ್ ಅನ್ನ ಕೊಡೋದಾದ್ರೆ ವ್ಯಷ್ಟಿಯಿಂದ ಸಮಷ್ಟಿಯ ಕಲ್ಯಾಣ ಅಂತಕ್ಕಂಥದ್ದು ಸೂಕ್ತ ಅಂತ ನನಗನ್ನಿಸ್ತದೆ. ಬಹಳಷ್ಟು ಫೋಕಸ್ ಮಾಡಿದಂತಹ ಒಂದು ಚಿಂತನೆ ಅಂದ್ರೆ ನಡೆನುಡಿ ಸಿದ್ಧಾಂತ. ಇಡೀ ನಮ್ಮ ವಚನ ಸಾಹಿತ್ಯವನ್ನ ನಾವು ತೆಗೆದು ನೋಡಿದ್ರೆ ನಡೆನುಡಿ ಸಿದ್ಧಾಂತದ ಕುರಿತೇ ಈ ವಚನ ಸಾಹಿತ್ಯ ಇಟ್ ಸ್ಪಿನ್ಸ್ ಅರೌಂಡ್ ಅಂತ ನಮ್ಗನ್ನಿಸ್ತದೆ. 2ನೇ ತತ್ವ ಚಿಂತನೆ ಅಂದ್ರೆ ಕಾಯಕ ಮತ್ತು ದಾಸೋಹದ ಸಿದ್ಧಾಂತ. ಕಲ್ಯಾಣದ ನೆಲೆಯಲ್ಲಿ ಈ ವಚನ ಸಾಹಿತ್ಯವನ್ನ ನಿರ್ಮಿಸೋರು ವಚನಕಾರರು, ಶರಣರು ಮತ್ತು ವ್ಯಕ್ತಿ ಸಮಾಜ ಕುರಿತು ಅತ್ಯಂತ ಪ್ರಬುದ್ಧವಾದ ಚಿಂತನೆಯನ್ನ ಮಂಡಿಸಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಅವರಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸರ್,
Thank you very much for coming here and giving us a enlightening presentation. Thank you very much, sir. ಅಂತ ಹೇಳ್ತಾ ಇಂದಿನ ತಮಗೂ ಕೂಡ ಧನ್ಯವಾದಗಳು ಸರ್. ತಾವು ಈ ವೇದಿಕೆ ಮೂಲಕ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಶರಣರ ಚಿಂತನೆಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೂ ಮತ್ತು ತಮ್ಮ ಇಡೀ ಇದರಲ್ಲಿ ತೊಡಗಿಕೊಂಡಿರತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ ನಾನು ಶರಣಾರ್ಥಿಗಳನ್ನ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತಹ ಶ್ರೀಮತಿ ಸುನೀತಾ ಅಂಗಡಿ ಇಳಕಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾವಾಗ ಕೇಳಿದ್ರು ನಮ್ಮ ಸುನೀತಾ ಅಂಗಡಿಯವರು ಇಲ್ಲ ಅಂದಿರುವಂತಹ ಯಾವುದೇ ಪ್ರಕರಣಗಳು ನಮ್ಮ ಮುಂದಿಲ್ಲ. ಸರಿ, ಸುಮಾರು 3 ವರ್ಷದಿಂದ ನಮ್ಮ ಕಾರ್ಯಕ್ರಮಗಳಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ನನ್ನ ಭಾಗ್ಯ ಬಸವ ಒಂದು ಸೇವೆ ಸರ್, ಅದೇನಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ 1/3/2025 ಜಮಖಂಡಿಯ ಪ್ರೊಫೆಸರ್ ಆದಂಥ ಡಾಕ್ಟರ್ ಬಸವರಾಜ್ ಕಡ್ಡಿ ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ. ಅತ್ಯಂತ ಪ್ರಬುದ್ಧ ಚಿಂತಕರಾದ ಬಸವರಾಜ್ ಕಡ್ಡಿ ಅವರ ಉಪನ್ಯಾಸಗಳನ್ನ ನಾನು 3-4 ಸರ್ತಿ ಕೇಳಿದ್ದೀನಿ. ಇತ್ತೀಚೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಬಸವಪೀಠದಲ್ಲಿ ಅವರು ನೀಡಿದಂಥ ಒಂದು ಪ್ರಬುದ್ಧ ಚಿಂತನೆ ಅಂದ್ರೆ ವಚನಗಳಲ್ಲಿ ಸಂಖ್ಯಾ ಬೆಳಗು ಅಂತ, ಬಹಳ ಅದ್ಭುತವಾದಂಥ ಒಂದು ಚಿಂತನೆಯನ್ನ ಡಾಕ್ಟರ್ ಬಸವರಾಜ್ ಕಡ್ಡಿ ಅವರು ನಮಗೆ ನೀಡಲಿದ್ದಾರೆ. ಆದರೆ ಅದನ್ನ ಬಿಟ್ಟು ಬೇರೆ ವಿಷಯವನ್ನ ಆಯ್ಕೆ ಮಾಡೋದಕ್ಕೆ ನಾನು ಹೇಳಿದ ಉದ್ದೇಶ ಅಂತಂದ್ರೆ, ಅಂಥ 2-3 ಕಡೆ ಮಾತನಾಡಿದಂಥ ವಿಷಯವನ್ನ ನಾವು ಹಲವಾರು ವೇದಿಕೆಗಳನ್ನ ಕೇಳಿದ್ದೀವಿ. ಹಾಗಾಗಿ ಅವರನ್ನ ಬೇರೆ ಒಂದು ವಿಷಯ ಆಯ್ದುಕೊಳ್ಳೋಕೆ 4 ವಿಷಯಗಳನ್ನು ಕೊಟ್ಟಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಅವರು ವಿಷಯವನ್ನ ನಮಗೆ ತಿಳಿಸಲಿದ್ದಾರೆ. ಮುಂದಿನ ವಾರವೂ ಕೂಡ ಇದೇ ರೀತಿ ನಾವು ಸೇರಿ ವಚನ ಸಾಹಿತ್ಯದ ಒಂದು ತೇರನ್ನ ಎಳೆಯೋಣ ಅಂತ ಹೇಳ್ತಾ, ಅಂತಹ ಒಂದು ಜವಾಬ್ದಾರಿಯನ್ನ ನಾವೆಲ್ಲರೂ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಶರಣ ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಶರಣಾರ್ಥಿಗಳು. ಸುನೀತಾ ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಪ್ರಶ್ನೋತ್ತರ ಸಂವಾದ ಮತ್ತು ಶರಣ ಸಮರ್ಪಣೆಗಳನ್ನ ಸಮರ್ಪಿಸಿದ ಶರಣರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರಣ್ಣ ಅವರಿಗೆ ಶರಣಾರ್ಥಿಗಳು. ಭಕ್ತಿ ಸ್ವರೂಪನು ಬಸವ, ನಿತ್ಯ ಸ್ವರೂಪನು ಬಸವ, ಮತ್ತಾನಂದ ಸ್ವರೂಪನು ಬಸವಣ್ಣನು, ಸತ್ಯ ರೂಪನು ಬಸವ, ಚಿತ್ರೂಪನು ಬಸವ, ಎತ್ತೆತ್ತ ನೋಡಿದಡೆ ಅತ್ತತ್ತ ಪರಿಪೂರ್ಣನಾಗಿಪ್ಪ ಬಸವಣ್ಣ ನಿಮ್ ನಿತ್ಯ ಸುಖಿಯಾಗಿರ್ದೇನೈ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಎನ್ನುವ ವಚನದೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಂಪನ್ನವಾಯಿತು. ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ.